ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿ ಮರೆತ ಪ್ರೇಮಿ. ಪಲ್ಲವಿ ಕೈಯಲ್ಲಿ ತನ್ನ ಲಗ್ನ ಪತ್ರಿಕೆಯನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದದ್ದನ್ನು ನೋಡಿ ತಾಯಿ ಜಯಲಕ್ಷ್ಮಿ ಏನಾಯ್ತೋ, ಯಾಕೆ ಅಳ್ತಿದೀಯಾ ಎಂದು ಕೇಳಿದಾಗ ಏನಿಲ್ಲಮ್ಮ, ನಿಮ್ಮನ್ನೆಲ್ಲ ಬಿಟ್ಟು ಎಂದು ಅಳತೊಡಗಿದಳು. ಜಯಲಕ್ಷ್ಮಿ ಮಗಳನ್ನು ಎದೆಗಪ್ಪಿಕೊಂಡು ಯಾಕೆ ಅಳ್ತೀಯಾ, ಎಲ್ಲ ಹುಡುಗಿಯರು ತಾವು ಹುಟ್ಟಿ ಬೆಳೆದ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕಮ್ಮ, ಅದೇ ನಮ್ಮ ಸಂಪ್ರದಾಯ. ಆದರೆ ನೀನೇನು ದೂರ ಹೋಗ್ತಿಲ್ಲ, ಇದೇ ಬಳ್ಳಾರಿಯಲ್ಲೇ ಇರ್ತೀಯ. ನಿನಗೆ ಯಾವಾಗ ನೆನಪಾಗುತ್ತೋ ಹಾಗೆಲ್ಲ ಬರ್ಬೋದು ಕಣೆ. ಈಗ ಅಳೋದು ನಿಲ್ಲಿಸು, ನೀನು ಮಲ್ಕೋ, ನನಗೆ ಕೆಲಸ ಇದೆ ಎಂದು ಜಯಲಕ್ಷ್ಮಿ ಹೋದರು. ಆದರೆ ಪಲ್ಲವಿ ಅಳುತ್ತಿದ್ದ ಕಾರಣವೇ ಆ ಲಗ್ನ ಪತ್ರಿಕೆಯಲ್ಲಿನ ಹೆಸರು. ಆ ಪತ್ರಿಕೆಯಲ್ಲಿ ತನ್ನ ಪ್ರೀತಿಯ ಪ್ರೀತಮ್ ಹೆಸರಿನ ಬದಲಾಗಿ ದೀಪಕ್ನ ಹೆಸರು ಅವಳ ದುಃಖಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ಕುಳಿತಾಗ ಅದೇಕೋ ಅವಳಿಗೆ ಪ್ರೀತಮ್ನ ನೆನಪು ಆವರಿಸಿತ್ತು. ತನಗರಿವಿಲ್ಲದಂತೆ ಅವಳ ಮನಸ್ಸು ಅವಳನ್ನು ಆ ಸುಂದರ ನೆನಪುಗಳ ಲೋಕಕ್ಕೆ ಕರೆದೊಯ್ದಿತ್ತು. ಆ ದಿನ ನನ್ನ BA 3ನೇ ವರ್ಷದ ಪರೀಕ್ಷೆ ಬರೆದು ಹೊರಬರುತ್ತಿರುವಾಗ ಒಂದು ಧ್ವನಿ ನನ್ನನ್ನು ಕರೆದಂತಾಯಿತು. ಹಿಂತಿರುಗಿ ನೋಡಿದಾಗ ಕಣ್ಮುಂದೆ ನಿಂತವರು ನೀವು ಪಲ್ಲವಿ ಅಲ್ವಾ ಎಂದಾಗ ನಾನು ಹೌದು, ನೀವು ಎಂದು ರಾಗ ತೆಗೆದಾಗ ನಾನು ನಿಮ್ಮ ಹೈಸ್ಕೂಲ್ ಕ್ಲಾಸ್ಮೇಟ್ ಪ್ರೀತಮ್ ಎಂದು ತನ್ನನ್ನು ಪರಿಚಯಿಸಿಕೊಂಡ. ಆದರೆ ನನಗೆ ಅವನ್ಯಾರೆಂದು ನೆನಪಿಗೆ ಬರಲೇ ಇಲ್ಲ. ಕ್ಷಮಿಸಿ, ನೆನಪಿಲ್ಲ ಹಿಂದೇಳಿ ಅಲ್ಲಿಂದ ಬಂದೆ. ಮನೆಗೆ ಬಂದ ಮೇಲೂ ಅದೇ ಮುಖ ನನ್ನನ್ನು ಕಾಡಿತ್ತು. ಅದೆಷ್ಟೋ ಯೋಚಿಸಿದ ಮೇಲೆ ನೆನಪಿಗೆ ಬಂದಿತ್ತು. ಕಾರಣ ಯಾವ ಹುಡುಗರೊಂದಿಗೋ ನಾನು ಮಾತನಾಡುತ್ತಿರಲಿಲ್ಲ. ಅವನನ್ನು ಅದೇಗೆ ಗುರುತಿಸಲಿಲ್ಲವೋ ನನಗೆ ಗೊತ್ತಿಲ್ಲ. ಏಕೆಂದರೆ 10ನೇ ತರಗತಿಯಲ್ಲಿ ಕಿರಣ್ಣನ್ನ ಇಷ್ಟಪಡುತ್ತಿದ್ದಂತೆ ನನ್ನ ಸ್ನೇಹಿತರು ನನಗೆ ಹೇಳಿದ್ರು. ಅವನು ಹೇಳಿದ್ದ, ಪಲ್ಲವಿ ನೀನಂದ್ರೆ ನನಗೆ ತುಂಬ ಇಷ್ಟ ಅಂತ. ಆದರೆ ನಾನವನಿಗೆ ರಾಖಿ ಕಟ್ಟಿದ್ದೆ. ಈ ಐಡಿಯಾ ನನ್ನ ಸ್ನೇಹಿತರದ್ದಾಗಿತ್ತು. ಅವತ್ತೇ ಗೊತ್ತಾಗಿದ್ದು ರಾಖಿ ಹುಡುಗಿರಿಗೆ ಒಂದು ಅಸ್ತ್ರ ಅಂತ. ಅಂದಿನಿಂದ ಅವನು ನನ್ನ ಕಡೆ ನೋಡಲಿಲ್ಲ. ಕಿರಣ್ ಮತ್ತು ಪ್ರೀತಮ್ ಸ್ನೇಹಿತರು. ಈ ಐಡಿಯಾ ಕೊಟ್ಟಿದ್ದು ಪ್ರೀತಮ್ ಎಲ್ಲ ಹುಡುಗರಿಗೂ ಲವ್ ಲೆಟರ್ ಬರೆದು ಕೊಡೋದು, ಪ್ರಪೋಸ್ ಮಾಡೋಕ್ಕೆ ಸಹಾಯ ಮಾಡೋದು ಇದೇ ಅವನ ಕೆಲಸವಾಗಿತ್ತು. ಪ್ರೀತಮ್ ನೆನಪಿನೊಂದಿಗೆ ನಾವು ಮಾಡಿದ ಎಲ್ಲ ತರ್ಲೆಗಳು ನೆನಪಿಗೆ ಬಂದಿತ್ತು. ಆ ನೆನಪುಗಳೊಂದಿಗೆ ರಾತ್ರಿಯೂ ಕಳೆದಿತ್ತು. ಮರುದಿನ ಪರೀಕ್ಷೆಗೆ ಹೋದಾಗ ತಡವಾಗಿತ್ತು. ಎಲ್ಲರೂ ಪರೀಕ್ಷೆ ಆರಂಭಿಸಿದ್ದರು. ನಾನು ತಡವಾಗಿ ಬಂದಾಗ ಎಲ್ಲರ ನೋಟ ನನಗೆ ಮುಜುಗರವನ್ನುಂಟು ಮಾಡಿತ್ತು. ನನ್ನ ರಿಜಿಸ್ಟರ್ ನಂಬರ್ ಇದ್ದ ಡೆಸ್ಕ್ನಲ್ಲಿ ಕೂತೆ. ನನ್ನ ಪಕ್ಕದ ಜಾಗ ಖಾಲಿ ಇತ್ತು. ಯಾರೋ ನನ್ನನ್ನು ಕರೆದಂತಾಯಿತು. ತಿರುಗಿದಾಗ ಪ್ರೀತಮ್ ನನ್ನ ಹಿಂದಿನ ಸೀಟ್ನಲ್ಲಿ ಕೂತಿದ್ದ. ಹಾಯ್ ಹೇಳಿ ನನ್ನ ಪರೀಕ್ಷೆಯಲ್ಲಿ ನಿರತಳಾದೆ. ಪರೀಕ್ಷೆ ಮುಗಿದು ಹೊರಬಂದು ಆಟೋಗಾಗಿ ಕಾಯುತ್ತಿದ್ದೆ. ಅಲ್ಲಿಗೆ ಬಂದ ಪ್ರೀತಮ್ ಹಾಯ್, ಪರೀಕ್ಷೆ ಹೇಗಾಯ್ತು ಎಂದ. ಚೆನ್ನಾಗಾಯ್ತು, ನಿಮ್ದು ಎಂದಾಗ ಅಯ್ಯೋ ಕೈ ನೋವು ಬರೋವಷ್ಟು ಚೆನ್ನಾಗಾಯ್ತು ಎಂದ. ಮನೆಗ ಬನ್ನಿ ಡ್ರಾಪ್ ಮಾಡ್ತೀನಿ ಎಂದಾಗ ಇಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ ಬಾ ಎಂದು ಏನೂ ಮಾತಾಡದೆ ಅಲ್ಲಿಂದ ಬಂದು ಬಿಟ್ಟೆ. ಅವನೇನು ಅಂದುಕೊಂಡನೋ ಗೊತ್ತಿಲ್ಲ. ಪರೀಕ್ಷೆಗಳು ಮುಗಿಯುತ್ತಾ ಬಂದವು. ನಾನು ಅವನೊಂದಿಗೆ ಹೆಚ್ಚೇನೂ ಮಾತಾಡಿರಲಿಲ್ಲ. ಅಂದು ನನ್ನ ಕೊನೆ ಪರೀಕ್ಷೆ. ನನಗರಿವಿಲ್ಲದೆ ನನ್ನ ಕಣ್ಣು ಅವನನ್ನು ಹುಡುಕಿತ್ತು. ಅವನೆಲ್ಲೂ ಕಾಣದಿದ್ದಾಗ ಇನ್ನೂ ಬಂದಿಲ್ಲವೇನೋ ಎಂದು ಸುಮ್ಮನಾದೆ. ಪರೀಕ್ಷಾ ಮೇಲ್ವಿಚಾರಕರು ಬಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಕೊಡುತ್ತಿದ್ದರು. ಅವರಿನ್ನೂ ಹೇಗೆ ಬಂದಿಲ್ಲ ಎಂದು ಆಲೋಚಿಸುತ್ತಾ ಪ್ರಶ್ನೆ ಪತ್ರಿಕೆ ನೋಡುತ್ತಿರುವಾಗ ಪಕ್ಕದಲ್ಲಿ ಯಾರೋ ಕೂತಂತಾಯಿತು. ವಾರೆ ಕಣ್ಣಿನಿಂದ ನೋಡಿದರೆ ಪಕ್ಕದಲ್ಲಿದ್ದದ್ದು ಪ್ರೀತಮ್. ಹಾಯ್ ಎಂದನು ಮುಗುಳ್ನಗು ಬೀರುತ್ತಾ. ನಾನು ಹಾಯ್ ಎಂದೆ. ಅವನ ಆ ನಗು ಅದ್ಯಾವುದೋ ಹೊಸ ಭಾವನೆಗಳಿಗೆ ನಾಂದಿ ಹಾಡಿದಂತಿತ್ತು. ಅವನನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಏನೋ ಹೊಸದೊಂದು ಅಲೆ ಎಬ್ಬಿಸಿತ್ತು ಅವನ ಆ ನಗು. ಇದರ ಮಧ್ಯೆ ಪರೀಕ್ಷೆ ಬರೆಯುತ್ತಿದ್ದರೂ ನನ್ನ ಕಣ್ಣುಗಳು ಅವನನ್ನು ನೋಡುತ್ತಿದ್ದವು. ಈ ರೀತಿ ಪರೀಕ್ಷೆ ಬಹುಶಃ ಯಾರೂ ಬರೆದಿರಲಿಕ್ಕಿಲ್ಲ. ಏಕೆಂದರೆ ನಾನು ಅವನು ಹರಟೆ ಹೊಡೆಯುತ್ತಾ ಬರೆದಿದ್ದೆವು. ಹೀಗೆ ಮಾತನಾಡುತ್ತಾ ಪ್ರೀತಮ್ ಹೇಳಿದ,
ಏನ್ರಿ ನೀವು ಅಷ್ಟೊಂದು ಆಲೋಚನೆಯಲ್ಲಿ ಮುಳುಗಿದ್ರಿ? ನಾನ್ ಬಂದು ನಿಮ್ಮ ಪಕ್ಕದಲ್ಲಿ ಕೂತಿದ್ದವರನ್ನು ಕಳಿಸಿ ನಾನ್ ಕೂತದ್ದು ನಿಮಗೆ ಗೊತ್ತಾಗದೆ ಯಾವ ಪ್ರಪಂಚದಲ್ಲಿ ಮುಳುಗಿದ್ರಿ ಎಂದು ನಸುನಕ್ಕ. ಹಾಗೇನಿಲ್ಲ ಎಂದಷ್ಟೇ ಹೇಳಿ ಸುಮ್ಮನಾದೆ. ಆದರೆ ಅವನಿಗೆ ಹೇಳೋದಾದ್ರೂ ಹೇಗೆ? ನಾನು ಯೋಚಿಸುತ್ತಿದ್ದದ್ದು ಅವನ ಬಗ್ಗೆಯೇ ಎಂದು. ಹೇಳಿದ್ರು ಏನನ್ಕೋತಾನೋ ಎಂದು ಏನನ್ನೂ ಹೇಳಲಿಲ್ಲ. ಆ 3 ಗಂಟೆಯ ಅವಧಿಯಲ್ಲಿ ನಮ್ಮ ಶಾಲೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಪರೀಕ್ಷೆ ಬರೆದು ಮುಗಿಸುವಷ್ಟರಲ್ಲಿ ನನಗಿದ್ದ ಮುಜುಗರ ಭಾವವು ಕಡಿಮೆಯಾಗಿತ್ತು. ಪರೀಕ್ಷೆ ಮುಗಿಸಿ ಹೊರಬಂದಾಗ ಅವನೇ ನನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದಾಗ, ಬೇಡ ನಾನು ಆಟೋದಲ್ಲಿ ಹೋಗ್ತೀನಿ, ತೊಂದರೆ ಹೇಗೆ ನಿಮಗೆ ಎಂದಾಗ, ಅಯ್ಯೋ ನಾನೇ ನಿಮ್ಮನ್ನ ಮುಂಗಾರು ಮಳೆ ಸಿನಿಮಾದಲ್ಲಿ ಗಣೇಶ್ ಎತ್ತಿಕೊಂಡು ಹೋಗ್ತಾನಲ್ಲ ಹಾಗೇನು ಎತ್ಕೊಂಡು ಹೋಗಲ್ಲ, ನಾನು ಬೈಕ್ ಹೇಳ್ಕೊಂಡು ಹೋಗೋದು, ಬೇಕಾದ್ರೆ ಆ ಆಟೋಗೆ ಕೊಡೋ ದುಡ್ಡು ನನಗೆ ಕೊಡಿ ಎಂದು ರೇಗಿಸಿದ್ದ. ಅವನ ಮಾತು ಹಿಡಿಸಿತ್ತು. ಬಹುಶಃ ಅವನು ಕೂಡ. ನಗುತ್ತಲೇ ಅವನ ಬೈಕ್ ಹತ್ತಿದ್ದೆ. ಮನದಲ್ಲಿ ಅದೇನೋ ಹೊಸ ಭಾವನೆ ಮೂಡಿಸಿದ್ದ. ಅವನ ಮಾತನ್ನೇ ಕೇಳಬೇಕೆನಿಸುತ್ತಿತ್ತು. ಕಣ್ಗಳು ಅವನನ್ನು ಬಿಟ್ಟು ಬೇರೇನನ್ನು ನೋಡದಂತಾಗಿತ್ತು. ಸಂಪೂರ್ಣವಾಗಿ ನನ್ನ ಮನಸ್ಸು ನನ್ನ ಹತೋಟಿ ಮೀರಿತ್ತು. ಇದ್ದಕ್ಕಿದ್ದಂತೆ ಒಂದು ಆಟೋ ತಪ್ಪಾಗಿ ಬಂದು ಅಪಘಾತವಾಗುವಷ್ಟರಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸಿದಾಗಲೇ ನಾನು ವಾಸ್ತವ ಲೋಕಕ್ಕೆ ಬಂದದ್ದು. ಏನು, ನಿಮಗೆ ಹುಡುಗಿಯರು ಹಿಂದಿನ ಸೀಟ್ನಲ್ಲಿ ಕೂತಿದ್ರೆ ರೋಡ್ ಕಾಣಲ್ವಲ್ಲ? ರೋಡೇನ್ ನಿಮ್ಮಪ್ಪಂದ ಎಂದು ತಪ್ಪಾದ ದಾರಿಗೆ ಬಂದಿದ್ದ ಆ ಆಟೋದವ ಬೈಯಲು ಶುರು ಮಾಡಿದ್ದ. ಅದೆಲ್ಲಿಂದ ಬಂತು ಸಿಟ್ಟು ಅವನಿಗೆ. ಹೌದು, ನಮ್ಮಪ್ಪಂದೇ ರೋಡು, ಏನಿವಾಗ ಅಂತ ಮೇಲುಧ್ವನಿಯಲ್ಲಿ ಮಾತಾಡಿದ್ದ. ಆ ಆಟೋ ಓವರ್ಲೋಡ್ ಆಗಿತ್ತು. ಅವನ ಮಾತು ಕೇಳಿದಾಗಲೇ ತಿಳಿಯಿತು ಅವನು ಕುಡಿದು ಆಟೋ ಚಲಿಸುತ್ತಿದ್ದದ್ದು. ಪ್ರೀತಮ್ ತನ್ನ ಫೋನ್ನಿಂದ ಆಟೋ ನಂಬರ್ ಫೋಟೋ ತೆಗೆದಾಗ ಅಲ್ಲಿ ಚಿಕ್ಕದೊಂದು ಜಗಳವೇ ಆಯಿತು. ಇದನ್ನೆಲ್ಲ ನಾನು ಸುಮ್ಮನೆ ನೋಡುತ್ತಾ ನಿಂತಿದ್ದೆ. ಗಾಬರಿಗೆ ಏನು ಮಾತನಾಡಬೇಕು ಎಂದೇ ಗೊತ್ತಾಗಲಿಲ್ಲ. ಇಷ್ಟೊತ್ತು ನಗುನಗುತ್ತಾ ಮಾತಾಡ್ತಾ ಇದ್ದೋನ ಇನ್ನೊಂದು ರೂಪವು ಅಂದು ನಾನು ನೋಡಿದ್ದೆ. ಪ್ರೀತಮ್ ತನ್ನ ಅಧಿಕಾರಿಗೆ ಕರೆ ಮಾಡಿ ಆ ಆಟೋ ನಂಬರನ್ನು ಕೊಟ್ಟು ನಡೆದದ್ದನ್ನೆಲ್ಲ ವಿವರಿಸಿ ಹೇಳುತ್ತಿದ್ದಾಗ ಆ ಆಟೋದವ ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ ಎಂದೇಳಿ ಹೊರಟೇ ಹೋದನು. ಅಲ್ಲಿಯವರೆಗೂ ರಿಷಿ ಒಬ್ಬ ಪೊಲೀಸ್ ಅಧಿಕಾರಿ ಎಂದು ತಿಳಿದಿರಲಿಲ್ಲ. ತಿಳಿದಾಗ ಗಾಬರಿಯ ಜೊತೆ ಸ್ವಲ್ಪ ಹೆದರಿಕೆಯೂ ಆಯಿತು. ಯಾಕೆ ಬೇಕಿತ್ತು ಇದೆಲ್ಲ? ಆಟೋದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಮನಸ್ಸಿನಲ್ಲೇ ಅಂದುಕೊಂಡೆ. ಮತ್ತೆ ಬೈಕ್ ಹತ್ತಿ ಕುಳಿತಾಗ ನಾನು ಏನನ್ನೂ ಮಾತನಾಡಲಿಲ್ಲ. ಪ್ರೀತಮ್ಗೆ ನನ್ನ ಮನೆಯ ಹತ್ತಿರದ ರಸ್ತೆಯಲ್ಲಿ ನಿಲ್ಲಿಸಲು ಹೇಳಿದೆ. ಅವನಿಗೆ ನನ್ನ ಮುಖದ ಭಾವ ಅರ್ಥವಾಯಿತು ಅನ್ಸುತ್ತೆ. ನಾನು ಯಾವಾಗಲೂ ಹಾಗೆ ಇರಲ್ಲ ಪಲ್ಲವಿ ಎಂದಷ್ಟೇ ಹೇಳಿದ. ಮತ್ತೆ ಇಬ್ಬರಲ್ಲೂ ಮೌನ. ಮತ್ಯಾವಾಗ ಸಿಗೋದು ಎಂದ ಪ್ರೀತಮ್. ಗೊತ್ತಿಲ್ಲ ಎಂದೆ. ಸರಿ, ನಾನು ಕೆಲಸಕ್ಕೆ ಹೋಗ್ಬೇಕು ಬಾಯ್ ಎಂದ. ನಾನು ಬಾಯ್ ಹೇಳಿ ಮುಂದೆ ಸಾಗಿದೆ. ಪಲ್ಲವಿ ಎಂದು ಪ್ರೀತಮ್ ಕರೆದಾಗಲೇ ನನ್ನ ಹೆಸರು ಕೇಳಲು ಇಷ್ಟು ಚೆನ್ನಾಗಿದೆ ಎಂದು ಅನಿಸಿದ್ದು. ಅವನು ನನ್ನ ಬಳಿ ಬಂದು ನಂಬರಾದರೂ ಕೊಡಬಹುದಲ್ವಾ ಎಂದ. ಇಬ್ಬರು ನಂಬರ್ ವಿನಿಮಯ ಮಾಡಿಕೊಂಡು ಸರಿ ನಾನಿನ್ನು ಬರ್ತೀನಿ ಎಂದಾಗ, ಪ್ರೀತಮ್ ನೀವೆಲ್ಲಿಗೆ ಬರ್ತೀರಿ? ಬೇಡ, ನಿಮ್ಮ ಮನೆಗೆ ಹೋಗಿ ಎಂದು ಕಾಲೆಳೆದ. ನಸುನಕ್ಕು ಅಲ್ಲಿಂದ ಹೊರಟೆ. ಅವನು ಹೊರಟ. ಮತ್ತೊಂದು ಬಾರಿ ನೋಡಬೇಕೆಂದು ತಿರುಗಿದಾಗ ಅವನು ಅಲ್ಲಿರಲಿಲ್ಲ. ನಾನು ಮನೆಯ ದಾರಿಯಲ್ಲಿ ಸಾಗಿದೆ. ನನ್ನ ಮನದಲ್ಲಿ ನಡೆಯುತ್ತಿದ್ದ ಈ ಹೊಸ ಅನುಭವ ನನಗೂ ಇಷ್ಟವಾಗಿತ್ತು. ಅದೇಕೋ ಮನೆಗೆ ಬಂದರೂ ನನ್ನ ಯೋಚನೆಗಳೆಲ್ಲ ಅವನಿಂದೇ ಸುತ್ತುತ್ತಿತ್ತು. ಅದೇಕೆ ನಾನು ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ಅಂತ ಗೊತ್ತಾಗ್ಲಿಲ್ಲ. ಎಂದಿನಂತೆಯೇ ನನ್ನ ದಿನಗಳು ಸಾಗುತ್ತಿತ್ತು. ನಾನೊಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಪ್ರತಿದಿನದಂತೆ ಆ ದಿನವೂ ನಾನು ಶಾಲೆಗೆ ಹೋಗಿದ್ದೆ. ಪರೀಕ್ಷೆಯೆಲ್ಲ ಮುಗಿಸಿ ಶಾಲೆಗೆ ಹೋಗಿದ್ದರಿಂದ ಎಲ್ಲರೂ ಪರೀಕ್ಷೆ ಹೇಗಾಯ್ತು ಎಂದು ವಿಚಾರಿಸಿದರು. ಎಲ್ಲರೂ ನನ್ನ ಸ್ನೇಹಿತರು. ಆದರೆ ಕೀರ್ತಿ ನನ್ನ ಬೆಸ್ಟ್ ಫ್ರೆಂಡ್. ನಾನಿಲ್ಲದಾಗ ಶಾಲೆಯಲ್ಲಿ ನಡೆದದ್ದೆಲ್ಲ ವರದಿ ಒಪ್ಪಿಸಿದಳು. ನಮ್ಮ ಶಾಲೆಯಲ್ಲಿ ನಾನು, ಕೀರ್ತಿ ಮತ್ತು ಉದಯ್ ಸೀನಿಯರ್ ಟೀಚರ್ಸ್. ಆದ್ದರಿಂದ ಎಲ್ಲ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ತೆಗೆದುಕೊಳ್ಳುತ್ತಿದ್ದರು HM ಸರ್. ತುಂಬ ಖುಷಿಯಿಂದ ಶಾಲೆಗೆ ಹೋಗ್ತಿದ್ವಿ. ಹೀಗೆ ಕೆಲ ದಿನಗಳು ಸಾಗಿದವು. ಆದರೆ ನನಗೆ ಅದೆಲ್ಲದರ ನಡುವೆಯೋ ಪ್ರೀತಮ್ನ ನೆನಪುಗಳು ಕಾಡುತ್ತಿತ್ತು. ನಾನು ಎಲ್ಲರೊಂದಿಗೆ ಇದ್ದರೂ ಆಲೋಚನೆ ಮಾತ್ರ ಅವನದ್ದೇ ಆಗಿರುತ್ತಿತ್ತು. ಅದೇನೋ ಹೇಳ್ತಾರಲ್ಲ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ.
ಹಾಗಾಗಿತ್ತು ನನ್ನ ಪರಿಸ್ಥಿತಿ. ನನ್ನ ಬದಲಾವಣೆ ಬಗ್ಗೆ ಕೀರ್ತಿ ಒಂದೆರಡು ಬಾರಿ ಕೇಳಿದ್ದಳು. ಪರೀಕ್ಷೆ ಬರೆದು ಬಂದಾಗಿಂದ ಯಾಕೀಗೆ ಯಾವಾಗಲೂ ಮಂಕಾಗಿ ಯಾವುದೋ ಯೋಚನೆಯಲ್ಲೇ ಇರ್ತೀಯ ಅಂತ. ಟೈಮ್ ಬರಲಿ ಹೇಳ್ತೀನಿ ಎಂದೇಳಿ ಸುಮ್ಮನಾದೆ. ಯಾವಾಗಲಾದರೂ ಹೇಳು, ಈ ರೀತಿ ಸಪ್ಪೆಯಾಗಿ ಇರಬೇಡ, ಮೊದಲಿನ ಥರ ಲವಲವಿಕೆಯಿಂದ ಇರೇ ಎಂದಳು. ನನಗೂ ಸರಿ ಅನ್ನಿಸ್ತು. ನಾನು ಅವನ ಬಗ್ಗೆ ಅಷ್ಟೊಂದು ಯೋಚಿಸೋದು ಯಾಕೆ? ನಂಬರ್ ಇದೆ, ಕರೆ ಮಾಡ್ಲಾ ಬೇಡ್ವಾ? ಇಂದು ಸುಮಾರು ಸರಿ ಅವನ ನಂಬರ್ ಡಯಲ್ ಮಾಡಿ ಕಟ್ ಮಾಡಿದ್ದೆ, ಮೆಸೇಜ್ ಮಾಡಿ ಅಳಿಸಿದ್ದೆ. ಇದೆಲ್ಲ ಏನೋ ಹುಚ್ಚು ಆಲೋಚನೆಗಳು. ಅವನು ನನ್ನ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಎಂದುಕೊಂಡು ಸುಮ್ಮನಾದೆ. ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕು, ಅದರ ಸಿದ್ಧತೆ ಮಾಡಿ ಎಂದು HM ಸರ್ ಎಲ್ಲ ಟೀಚರ್ಸ್ಗೆ ಹೇಳಿದರು. ನನ್ನ ನೆಚ್ಚಿನ ಹಬ್ಬದಲ್ಲಿ ಇದು ಒಂದು. ಆದ್ದರಿಂದ ತಯಾರಿ ಜೋರಾಗಿಯೇ ನಡೆದಿತ್ತು. ಇದರ ಮಧ್ಯ ಪ್ರೀತಮ್ ಆಲೋಚನೆಯು ದೂರಾಗಿತ್ತು. ಜನ್ಮಾಷ್ಟಮಿ ದಿನ ಬಂದೇ ಬಿಟ್ಟಿತು. ಆ ದಿನ ಮಕ್ಕಳೆಲ್ಲ ಕೃಷ್ಣಾರಾಧೆಯರಾಗಿ ಬಂದಿದ್ದರು. ಆ ಉಡುಪುಗಳಲ್ಲಿ ಮಕ್ಕಳು ಪುಟ್ಪುಟಾಣಿ ಕೃಷ್ಣರಂತೆ ರಾಧೆಯರಂತೆಯೇ ಕಾಣುತ್ತಿದ್ದರು. ಅವರಿಗಾಗಿ ಕೆಲ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೆವು. ವಿಶೇಷವೆಂದರೆ ಟೀಚರ್ಸ್ ಎಲ್ಲರೂ ಯಶೋದಯರಾಗಿದ್ದರು. ಆ ದಿನದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿತ್ತು. ಆ ದಿನದ ಓಡಾಟದಿಂದ ಎಲ್ಲರೂ ಸುಸ್ತಾಗಿದ್ದರಿಂದ ಎಲ್ಲರಿಗೂ ಬೇಗನೆ ಮನೆ ಸೇರುವ ಅವಸರ. ಮರುದಿನ ರಜೆಯನ್ನು ಸಹ ನೀಡಿದ್ದರು. ಮನೆಗೆ ಬಂದ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಮನೆಗೆ ಬಂದೊಡನೆ ಅಮ್ಮ ಹೇಗಾಯ್ತೆ ಕಾರ್ಯಕ್ರಮ ಎಂದು ವಿಚಾರಿಸಿದರು. ಅಮ್ಮ ತುಂಬ ಸುಸ್ತಾಗಿದೆ, ಬಿಸಿ ಬಿಸಿ ಕಾಫಿ ಕೊಡಮ್ಮ ಎಂದೇಳಿ ನಾನು ರೂಮ್ಗೆ ಹೋಗಿ ಫ್ರೆಶ್ ಆದೆ. ಆಗ ನೆನಪಾಯಿತು ನನ್ನ ಫೋನ್ ಓಪನ್ ಮಾಡುತ್ತಿದ್ದಂತೆ ಕಾಣಿಸಿದ್ದು ಪ್ರೀತಮ್ 5 ಮಿಸ್ಡ್ ಕಾಲ್ಸ್ ಅಂತ. ನನ್ನ ಕಣ್ಣಿಗೆ ನಂಬಲಾಗಲಿಲ್ಲ. ಮತ್ತೆ ನೋಡಿದೆ. ಹೌದು, ಪ್ರೀತಮ್ ಕಾಲ್ ಬಂದಿತ್ತು. ಅವನ ಕಾಲ್ಸ್ ನೋಡಿ ತುಂಬ ಖುಷಿಯಾಯಿತು. ಹಾಗೆಯೇ ಇಷ್ಟೊಂದು ಸಲ ಅವನೇಕೆ ಕರೆ ಮಾಡಿದ್ದಾನೆಂದು ತಿಳಿಯುವ ಕುತೂಹಲವೂ ಇತ್ತು. ಅಷ್ಟರಲ್ಲಿ ಅಮ್ಮ ಕಾಫಿ ತಂದರು. ಕಾಫಿ ಕುಡಿಯುತ್ತಾ ಆ ದಿನದ ವಿಚಾರಗಳನ್ನು ಅಮ್ಮಂಗೆ ಹೇಳಿದೆ. ಅದ್ಯಾವುದೋ ನಿನ್ನ ಫೋನಿಗೆ ಸುಮಾರು ಕಾಲ್ಸ್ ಬಂತು ನೋಡೆ, ಯಾರದು ಎಂದು ಕೇಳಿದರು ಅಮ್ಮ. ಅಮ್ಮ ನೋಡಿದೆ, ನನ್ನ ಹಳೆ ಫ್ರೆಂಡ್ ಮಾಡಿದ್ದಾರೆ. ಅಷ್ಟೊಂದು ಸಲ ಮಾಡಿದ್ದಾರೆ, ಅದೇನು ಕೆಲಸ ಇತ್ತು? ನೀನ್ಯಾಕೆ ಫೋನ್ ಎಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗ್ತೀಯಾ? ಇತ್ತೀಚೆಗೆ ತುಂಬ ಮರುಗುಳಿ ಹಾಕ್ತಿದೀಯಾ ಎಂದೇಳಿ ಹೋದರು. ಅವನಿಗೆ ಕಾಲ್ ಮಾಡೋಣವೆಂದು ಡಯಲ್ ಮಾಡಿದೆ, ಬ್ಯುಸಿ ಬರ್ತಿತ್ತು. ಅವನೆಲ್ಲೋ ಬ್ಯುಸಿ ಇರ್ಬೋದು ಎಂದುಕೊಂಡು ಹಾಗೆ ದಿಂಬಿಗೆ ತಲೆ ಕೊಟ್ಟು ಮಲಗಿದೆ. ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿದ್ದೇ ಗೊತ್ತಾಗಲಿಲ್ಲ. ಅಮ್ಮ ಎಬ್ಬಿಸಿದಾಗಲೇ ಎದ್ದಿದ್ದು. ಅಷ್ಟೊತ್ತಿಗಾಗಲೇ ಅಪ್ಪಾಜಿ ಬಂದಿದ್ದರು. ಊಟಕ್ಕೆ ಬಾರೆ, ಎಷ್ಟೊತ್ತು ಮಲಗ್ತೀಯಾ, ಎದ್ದು ಬಾ ಎಂದಾಗ ಹಾಂ ಸರಿ ಬಂದೆ ಎಂದು ಫ್ರೆಶ್ ಆಗಿ ಊಟ ಮಾಡಿ ಮತ್ತೆ ಮಲಗಿದೆ. ಮರುದಿನ ಬೆಳಗ್ಗೆ ಎದ್ದು ಅಮ್ಮನಿಗೆ ಸಹಾಯ ಮಾಡಿದೆ. ದಿನಾಲೂ ಶಾಲೆಗೆ ಹೋಗಬೇಕಾದ್ದರಿಂದ ರಜೆ ದಿನದಲ್ಲಿ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದೆ. ಎಲ್ಲ ಕೆಲಸ ಮುಗಿಸಿ ಫ್ರೀ ಆದೆ. ಆಗ ಪ್ರೀತಮ್ಗೆ ಕಾಲ್ ಮಾಡೋಣ ಎಂದು ಮಾಡಿದೆ. ಆದರೆ ಫೋನ್ ರಿಂಗ್ ಆಯಿತು. ಅವನು ರಿಸೀವ್ ಮಾಡದೆ ಕಟ್ ಮಾಡಿದ. ತಕ್ಷಣವೇ ಮೆಸೇಜ್ ಬಂತು, ಐ ಆಮ್ ಇನ್ ಡ್ರೈವಿಂಗ್, ಕಾಲ್ ಯು ಲೇಟರ್ ಅಂತ. ಸಿಟ್ಟು ಬಂತು. ಆದರೂ ಅವನೇ ಮಾಡಲಿ, ಟೈಮ್ ಸಿಕ್ಕಾಗ ಎಂದುಕೊಂಡು ಸುಮ್ಮನಾದೆ. ಒಂದರ್ಧ ಗಂಟೆ ಆದಮೇಲೆ ಅವನ ಕಾಲ್ ಬಂತು. ರಿಸೀವ್ ಮಾಡಲು ಏನೋ ಒಂಥರ ಹಿಂಜರಿಕೆ ಆಯಿತು. ಆದರೂ ರಿಸೀವ್ ಮಾಡಿದೆ. ಹಲೋ ಪಲ್ಲವಿನಾ ಎಂದ. ಹೌದು ನಾನೇ ಎಂದೆ. ಅವನ ಧ್ವನಿ ಮತ್ತೆ ಕೇಳುವಂತಿತ್ತು. ಅವನು ನಿಮಗೆ ನಿನ್ನೆ ಕಾಲ್ ಮಾಡಿದ್ದೆ, ನೀವು ಬ್ಯುಸಿ ಇದ್ರಾ, ರಿಸೀವ್ ಮಾಡಲಿಲ್ಲ ಅಂದಾಗ ಇಲ್ಲ, ಫೋನ್ ಬಿಟ್ಟು ಶಾಲೆಗೆ ಹೋಗಿದ್ದೆ ಎಂದೆ. ಅವನ ಮಾತಿಗೆ ಇಲ್ಲ ಹೌದು ಇಷ್ಟೇ ನನ್ನ ಉತ್ತರಗಳಾಗಿತ್ತು. ನನಗೆ ಅವನಲ್ಲಿ ಏನು ಮಾತನಾಡಬೇಕು ಎನ್ನುವುದೇ ಗೊತ್ತಾಗಲಿಲ್ಲ. ಅಂದಿನ ವಿಚಾರಕ್ಕೆ ಸಾರಿ ಕೇಳಿದ. ಯಾವುದೋ ಕೆಲಸವಿದೆ, ಮತ್ತೆ ಮಾಡ್ತೀನಿ ಬಾ ಹೇಳಿ ಫೋನ್ ಇಟ್ಟ. ಫೋನ್ ಇಟ್ಟು ಎಷ್ಟೊತ್ತಾದರೂ ಮುಖದ ಮಂದಹಾಸ ಮಾಸಿರಲಿಲ್ಲ. ಅದೇಕೋ ಅವನ ಧ್ವನಿ ಕಿವಿಯಲ್ಲಿ ಹಾಗೆಯೇ ಜಿನಿಗೊಡುತ್ತಿತ್ತು. ಅಂದು ಇಡೀ ದಿನ ನನಗೆ ಏನೋ ಹೊಸ ರೀತಿಯ ಅನುಭವವಾಗಿತ್ತು. ಅದೆಷ್ಟೋ ಜನರೊಂದಿಗೆ ಮಾತನಾಡಿದ್ದೆ, ಸ್ನೇಹಿತರೊಂದಿಗೆ ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದೆ. ಆದರೆ ಇವನೊಂದಿಗೆ ಆಡಿದ ಈ 7 ನಿಮಿಷದ ಸಂಭಾಷಣೆ ಅದೇನೆಂದು ಹೇಳಲಾಗದು. ರಾತ್ರಿ ಮಲಗುವ ಮುಂಚೆ ಇಂದಿನಂತೆ ಎಲ್ಲರಿಗೂ ಗುಡ್ ನೈಟ್ ಮೆಸೇಜನ್ನು ಕಳಿಸಿದೆ. ಹಾಗೆ ಪ್ರೀತಮ್ಗೂ ಕೂಡ. ಕೂಡಲೇ ರಿಪ್ಲೈ ಬಂದಿದ್ದು, ಥ್ಯಾಂಕ್ ಯು ಗುಡ್ ನೈಟ್ ಎಂದು.
ಅದೇ ಖುಷಿಯಲ್ಲಿ ಮಲಗಿದೆ. ಮರುದಿನ ಶಾಲೆ ಇದೆ ಎಂದು. ಒಂದು ಕಾಲ್, ಒಂದು ಮೆಸೇಜ್ಗೆ ನಾನೇಕೆ ಇಷ್ಟೊಂದು ಎಕ್ಸೈಟೆಡ್ ಆಗ್ತಿದ್ದೀನಿ? ಏನೋ ಈ ಭಾವನೆ, ಏನೋ ಹೊಸದಾಗಿದೆ. ಯಾವತ್ತೂ ಈ ರೀತಿ ಅನಿಸಿರಲಿಲ್ಲ. ಅದೇ ಆಲೋಚನೆಯಲ್ಲಿ ನಿದ್ದೆಗೆ ಜಾರಿದೆ. ಅಂದು ಸುಸ್ತಾಗಿ ಮಲಗಿದ ನನಗೆ ಯಾರೋ ಎಬ್ಬಿಸಿದಂತೆ ಎನಿಸಿ ನೋಡಿದಾಗ ರಾತ್ರಿ 10 ಗಂಟೆಯಾಗಿತ್ತು. ಮದುವೆ ಮನೆಯಾದ್ದರಿಂದ ಮನೆ ತುಂಬ ನೆಂಟರಿಷ್ಟರ ದಂಡೇ ಇತ್ತು. ಅದ್ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಎದ್ದು ರಾತ್ರಿ ಊಟ ಮುಗಿಸಿ ಟೆರೆಸ್ಗೆ ಹೋದೆ. ಆ ತಿಳಿಯಾದ ಆಕಾಶ, ಅಲ್ಲಲ್ಲಿ ಎದ್ದು ಕಾಣುವ ಚುಕ್ಕಿಗಳು, ಮೋಡದ ಮರೆಯಲ್ಲಿ ಅಣಗಿಕೊಂಡ ಚಂದ್ರ. ಚಂದ್ರನನ್ನು ನೋಡುತ್ತಾ ಅವನಲ್ಲಿ ತನ್ನ ನೋವು ನಲಿವನ್ನು ಹಂಚಿಕೊಳ್ಳುವುದು ನನ್ನ ಅಭ್ಯಾಸ. ಮತ್ತೆ ಚಂದ್ರನನ್ನು ನೋಡುತ್ತಾ ನೆನಪುಗಳು ಆವರಿಸುತ್ತವೆ. ಮರುದಿನ ಎದ್ದ ತಕ್ಷಣ ಫೋನ್ ನೋಡಿದ ನನಗೆ ತುಂಬ ಖುಷಿಯಾಗಿತ್ತು. ಪ್ರೀತಮ್ ಮೆಸೇಜ್ ಬಂದಿತ್ತು. ನಾನವನಿಗೆ ರಿಪ್ಲೈ ಕಳುಹಿಸಿದೆ. ಹೀಗೆ ಅವನೊಂದಿಗೆ ಚಾಟಿಂಗ್ ಮಾಡುವುದು ಒಂದು ಅಭ್ಯಾಸವಾಗಿತ್ತು. ಇಬ್ಬರ ಸ್ನೇಹ ಮುಂದುವರಿಯಿತು. ಸಲಿಗೆ ಹೆಚ್ಚಾಗಿತ್ತು. ಯಾವುದೇ ಸಂಕೋಚವಿಲ್ಲದೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದೆವು. ಅವನು ಸಹ ಪ್ರತಿ ವಿಚಾರ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದ. ಹೀಗೆ ಕೆಲ ದಿನಗಳು ಸಾಗಿದವು. ನನಗೆ ಅವನು ಇನ್ನಷ್ಟು ಹತ್ತಿರವಾಗಿದ್ದ. ಅವನೊಂದಿಗೆ ಮಾತನಾಡದಿದ್ದರೆ ಒಂದು ದಿನವೂ ಕಷ್ಟ ಎನ್ನುವಷ್ಟು ನಾನು ಅವನನ್ನು ಹಚ್ಚಿಕೊಂಡಿದ್ದೆ. ಪ್ರೀತಮ್ ನನ್ನ ಪ್ರತಿ ಆಸೆ, ಮಿಡಿತಗಳಿಗೆ ಸ್ಪಂದಿಸುತ್ತಿದ್ದ. ಎಷ್ಟೇ ಕೆಲಸವಿದ್ದರೂ ನನ್ನೊಂದಿಗೆ ಮಾತನಾಡದೆ ದಿನ ಮುಗಿಯುತ್ತಿರಲಿಲ್ಲ ಅವನಿಗೆ. ನನಗೂ ಸಹ. ಅಂದು ಪ್ರೀತಮ್ ನಿನ್ನೊಂದಿಗೆ ಮಾತನಾಡಬೇಕು, ಸಂಜೆ 6ಕ್ಕೆ ದೇವಸ್ಥಾನದ ಹತ್ರ ಇರೋ ಪಾರ್ಕ್ಗೆ ಬಾ ಎಂದ. ಯಾಕೆ, ಏನಾಯ್ತು? ಏನ್ ಕೇಳಿದರೋ ಏನಿಲ್ಲ, ಬಾ ಎಂದಷ್ಟೇ ಹೇಳಿದ. ಯಾಕಿರಬಹುದು ಎಂದು ಎಷ್ಟು ಯೋಚಿಸಿದರೂ ತಿಳಿಯಲಿಲ್ಲ. ಇವತ್ತಿನ ತನಕ ನಾವೆಂದೂ ಹೊರಗಡೆ ಭೇಟಿಯಾಗಿರಲಿಲ್ಲ. ಏನೇ ಆದರೂ ಫೋನ್ನಲ್ಲೇ ಮಾತೆಲ್ಲ ಮುಗಿಯುತ್ತಿತ್ತು. ಹೋದರೆ ಎಲ್ಲ ತಿಳಿಯುತ್ತೆ ಎಂದು ಅವನಿಗೆ ಇಷ್ಟವಾದ ನೀಲಿ ಬಣ್ಣದ ಚೂಡಿದಾರ್ ಹಾಕಿಕೊಂಡು ಅವನಿಗಿಷ್ಟವಾಗುವಂತೆ ಅಲಂಕಾರಗೊಂಡಿದ್ದೆ. ಅವನಾಗಲೇ ಪಾರ್ಕ್ನಲ್ಲಿ ನನಗಾಗಿ ಕಾಯುತ್ತಿದ್ದ. ಅವನನ್ನು ನೋಡಿದ ಆ ಕ್ಷಣ ನಾನಲ್ಲೇ ಕಳೆದು ಹೋಗಿದ್ದೆ. ಅವನು ನನಗಿಷ್ಟವಾದ ಕಪ್ಪು ಬಣ್ಣದ ಶರ್ಟ್ ಹಾಕಿದ್ದ. ನನ್ನೆದೆಯೊಳಗಿನ ಅದೆಷ್ಟೋ ಚಿಟ್ಟೆಗಳು ಹಾರಾಡುತ್ತಿದ್ದವು. ಆದರೂ ಏನನ್ನೂ ತೋರಿಸದೆ ಸುಮ್ಮನೆ ಕುಳಿತೆ. ಅವನ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದದ್ದನ್ನು ಗಮನಿಸಿದೆ. ಅವನ ಮುಖದಲ್ಲೂ ಮಂದಹಾಸ. ಹೇ ಪ್ರೀತಮ್, ಏನನ್ನೋ ಹೇಳಬೇಕೆಂದು ಕರೆಸಿ ಸುಮ್ಮನೆ ಕುಳಿತಿದ್ದೀಯಾ ಎಂದು ನಾನೇ ಮಾತು ಪ್ರಾರಂಭಿಸಿದೆ. ಆಗ ಪ್ರೀತಮ್, ನಿನಗೆ ಗೊತ್ತಲ್ವಾ ನಾನು ಎಸ್ಸೆ ಪರೀಕ್ಷೆ ಬರೆದಿದ್ದೆ? ಹಾಂ ಹೌದು, ಏನಾಯ್ತು ಎಂದೆ. ನಾ ಸೆಲೆಕ್ಷನ್ ಆಗಿದ್ದೀನಿ, ಅದನ್ನೇ ನಿನಗೆ ಹೇಳೋಕ್ಕೆ. ಫೋನ್ನಲ್ಲಿ ಹೇಳೋದು ಬೇಡ, ಖುದ್ದಾಗಿ ಹೇಳಿ ಟ್ರೀಟ್ ಕೊಡಿಸ್ಬೇಕು ಅನ್ನಿಸ್ತು ಎಂದ. ಹೋ ಗ್ರೇಟ್ ನ್ಯೂಸ್, ಕಂಗ್ರಾಟ್ಸ್, ಎಂಥ ಖುಷಿ ವಿಚಾರ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಕಣೋ ಎಂದೆ. ಥ್ಯಾಂಕ್ಸ್ ಪಲ್ಲವಿ. ಹಾಗೆ ಪಾರ್ಕ್ನಲ್ಲಿ ಸುತ್ತಾಡಲು ಹೊರಟೆವು. ಹಾಗೆ ಸಾಗುತ್ತಾ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗದೆ ಇಬ್ಬರು ಸುಮ್ಮನೆ ಸುತ್ತಾಡ್ತಾ ಇದ್ವಿ. ಬಾ ಅಲ್ಲಿ ಮೇಜಿನ ಮೇಲೆ ಕೂರೋಣ, ಕಾಲು ನೋವಾಗ್ತಿದೆ ಎಂದ ಪ್ರೀತಮ್. ಸರಿ ನಡಿ ಅಂತ ಅಲ್ಲೇ ಕೂತ್ವಿ. ಅಲ್ಲಿ ಎದುರಿಗೆ ಒಂದು ಪುಟ್ಟ ಅಂಗಡಿ, ಅದರಲ್ಲಿ ಆರ್ಟ್ ಶೇಪಿನ ಬಲೂನ್ಸ್ ಗಿಫ್ಟ್ ಮಾಡ್ತಿದ್ರು. ನಾನು ಅದನ್ನೇ ನೋಡ್ತಾ ಕೂತಿದ್ದನ್ನು ನೋಡಿ, ನೀನಿಲ್ಲೇ ಕೂತಿರೋ, ಬರ್ತೀನಿ, ಎಮರ್ಜೆನ್ಸಿ ಕಾಲ್ ಎಂದೇಳಿ ಹೋದ. ಹಾಗೆ ನಾನು ನನ್ನ ಮನಸ್ಸಿನ ಭಾವನೆಗಳೊಂದಿಗೆ ಕಳೆದೋಗಿದ್ದೆ. ಈ ಸಮಯ ಹೀಗೆ ನಿಂತರೆ ಎಷ್ಟು ಚಂದ ಎನ್ನುತ್ತಿತ್ತು ಹುಚ್ಚು ಮನಸ್ಸು. ಅವನು ನನ್ನ ಭುಜದ ಮೇಲೆ ಕೈ ಇಟ್ಟು ಪಲ್ಲವಿ ಎಂದಾಗಲೇ ವಾಸ್ತವಕ್ಕೆ ಬಂದದ್ದು. ಯಾಕಮ್ಮ, ಯಾವತ್ತೂ ಯಾವುದೋ ಲೋಕದಲ್ಲಿ ಇರ್ತೀಯಾ? ಇಲ್ಲೇ ಇರೋ ಎಂದು ತನ್ನ ಕೈಯಲ್ಲಿದ್ದ ಆರ್ಟ್ ಶೇಪ್ನ ಬಲೂನ್ ಕೊಟ್ಟ. ಇದೇನು ಯಾಕೆ ಎಂದೆ. ನೀನು ಆಗಿಂದ ಆ ಹಾರ್ಟ್ ಬಲೂನ್ಸ್ನ ತಿನ್ನೋ ಥರ ನೋಡ್ತಿದ್ಯಲ್ಲ, ಹಸಿವಾಗಿರಬೇಕು, ತಿನ್ನಲಿ ಅಂತ ತಂದೆ ಎಂದು ರೇಗಿಸಿ ಬಲೂನ್ನನ್ನು ಕೈಗಿಟ್ಟ. ಅವನ ಈ ಮಾತು, ವರ್ತನೆ, ತಮಾಷೆ ನನಗೆ ಒಂಥರ ಖುಷಿ ಕೊಟ್ಟಿತ್ತು. ಇನ್ನು ಹೊರಡೋಣವಾ, ಲೇಟ್ ಆಗ್ತಿದೆ ಎಂದಾಗ, ಸರಿ ಹೊರಡೋಣ ಎಂದು ಇಬ್ಬರೂ ಹೊರಟೆವು. ಪ್ರೀತಮ್ಗೆ ನನ್ನನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಲು ಹೇಳಿದೆ. ಅವನ ಬೈಕಿಂದ ಇಳಿದು ಬಾಯ್ ಹೇಳಿ ಮುಂದೆ ಸಾಗಿದೆ. ಈ ಬಾರಿ ಪ್ರೀತಮ್ ನಾನು ತಿರುಗಿ ನೋಡ್ತೀನಿ ಅಂತ ಕಾಯ್ತಿರೋದನ್ನ ನಾನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕಾರಿನ ಕನ್ನಡಿಯಲ್ಲಿ ನೋಡಿ ಖುಷಿಯಾಯಿತು. ತಿರುಗಿ ನೋಡಿದಾಗ ಅವನ ದೃಷ್ಟಿ ಅವಳ ಮೇಲೆ ಇತ್ತು. ಮತ್ತೊಮ್ಮೆ ಬಾಯ್ ಹೇಳಿದೆ,
ಯೂಟರ್ನ್ ತಗೊಂಡು ಅವನು ಹೋದ. ಇಬ್ಬರೂ ಮನೆಗೆ ಹೋದರು. ಅವರಲ್ಲಿ ಹಿಂದೆಂದೂ ಇರದ ಒಂದು ಹೊಸ ಭಾವನೆ ಇನ್ನೂ ಗಟ್ಟಿಯಾಗಿತ್ತು. ಪ್ರೀತಮ್ ತುಂಬ ಸಿಂಪಲ್ ಹುಡುಗ. ತಂದೆ ಪೊಲೀಸ್ ಇನ್ಸ್ಪೆಕ್ಟರ್, ತುಂಬ ಶಿಸ್ತಿನವರು. ಪ್ರೀತಮ್ PUC ಮುಗಿಸಿ ಡಿಗ್ರಿ ಸೇರಿದಾಗಲೇ ಬರೆದ ಪರೀಕ್ಷೆ ಎಕ್ಸಾಮ್ನಲ್ಲಿ ಸೆಲೆಕ್ಟ್ ಆಗಿದ್ದ. ಡಿಗ್ರಿ ಪ್ರಾರಂಭದಲ್ಲಿ ಬಿಟ್ಟಿದ್ದ. ಹಾಗಾಗಿ ಅವನು ಡಿಗ್ರಿಯನ್ನು ದೂರ ಶಿಕ್ಷಣದಿಂದ ಮುಂದುವರೆಸಿದ. ಮನೆಗೆ ಬಂದ ಪ್ರೀತಮ್ನ ಮನದಲ್ಲೂ ಯಾವುದೋ ಒಂದು ಭಾವನೆ ತೊಳಲಾಡುತ್ತಿತ್ತು. ಪದೇ ಪದೇ ಪಲ್ಲವಿಯ ನೆನಪು ಅವನನ್ನು ಆವರಿಸಿತ್ತು. ಅವನು ಸಹ ಆ ನೆನಪಿನಲ್ಲಿದ್ದ ಆನಂದವನ್ನು ಕಂಡು ಖುಷಿ ಪಡುತ್ತಿದ್ದ. ಇತ್ತ ಪಲ್ಲವಿ ಕೂಡ ಪ್ರೀತಮ್ನ ಆಲೋಚನೆಯಲ್ಲಿ ಮುಳುಗಿದ್ದಳು. ಫೋನ್ ರಿಂಗ್ ಆಗಿದ್ದರಿಂದ ಆಲೋಚನೆಗೆ ಭಗ್ನವಾಯಿತು. ಫೋನ್ನಲ್ಲಿ ಪ್ರೀತಮ್ ಕಾಲಿಂಗ್ ಎಂಬುದನ್ನು ನೋಡಿ ಖುಷಿಗೆ ಕುಣಿಯಬೇಕೆನಿಸಿತು. ರಿಸೀವ್ ಮಾಡಿ ಹಲೋ ಎಂದಳು. ಅತ್ತಲಿಂದ ಏನೂ ಕೇಳಲಿಲ್ಲ. ಹಲೋ ಪ್ರೀತಮ್ ಎಂದಾಗ ಅವನ ಧ್ವನಿ ಕೇಳಿಸಿತು. ಯಾಕೋ ನಿದ್ದೆ ಬರಲಿಲ್ಲ, ಬೋರ್ ಆಗ್ತಿತ್ತು ಪಲ್ಲವಿ. ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಮಾಡಿದೆ. ಸಾರಿ, ಈ ಟೈಮ್ನಲ್ಲಿ ಮಾಡಿದೆ ಎಂದಾಗ ನಾನು ಟೈಮ್ ನೋಡಿದೆ. ಅದಾಗಲೇ 10 ಗಂಟೆ. ಪರವಾಗಿಲ್ಲ, ಹೇಳು ಎಂದೆ. ನನಗೂ ನಿನ್ನೊಂದಿಗೆ ಮಾತಾಡಬೇಕು ಅನ್ನಿಸ್ತು, ಆದರೆ ನೀನು ಬ್ಯುಸಿಯಾಗಿರಬಹುದು ಅಂತ ಮಾಡಲಿಲ್ಲ ಎಂದೆ. ಥ್ಯಾಂಕ್ಸ್, ನಾನು ಭೇಟಿಯಾಗೋಕ್ಕೆ ಬಂದಿದ್ದಕ್ಕೆ. ಅಲ್ಲಿ ಹೇಳೋಕ್ಕೆ ಆಗಲಿಲ್ಲ ಎಂದ. ಹೇ, ಥ್ಯಾಂಕ್ಸ್ ಯಾಕೆ ಹೇಳ್ತೀಯಾ? ಅಷ್ಟೊಂದು ಫಾರ್ಮಾಲಿಟೀಸ್ ಬೇಕಾ? ಹೌದು, ಹೇಗಿತ್ತು ಇವತ್ತಿನ ದಿನ? ನನ್ನ ಭೇಟಿಯಾದ ಬಗ್ಗೆ ಏನೆನಿಸಿತು ಎಂದು ಕೇಳಿದೆ. ಅವನ ಅಭಿಪ್ರಾಯ ತಿಳಿದುಕೊಳ್ಳಲು ನಾನು ಹೀಗೆ ಕೇಳಿದ್ದೆ. ನೀನು ಆ ಬ್ಲೂ ಚೂಡಿದಾರ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಅದು ನನಗೆ ಇಷ್ಟವಾದ ಬಣ್ಣ ಎಂದ ಪ್ರೀತಮ್. ನನಗೆ ಗೊತ್ತಿತ್ತು, ಅದಕ್ಕೆ ಹಾಕ್ಕೊಂಡು ಬಂದಿದ್ದು ಎಂದುಕೊಂಡೆ ಮನದಲ್ಲೇ. ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಎಂದೆ. ಅದಕ್ಕೆ ಅವನು ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಎಂದು. ನಿನಗೆ ಕಪ್ಪು ಬಣ್ಣ ಇಷ್ಟ ಅಲ್ವಾ ಎಂದು ಕೇಳಿದ. ಹೌದು, ನಿನಗೇಗೆ ಗೊತ್ತು ಎಂದಿದ್ದಕ್ಕೆ ಸುಮ್ಮನೆ ಗೆಸ್ ಮಾಡಿದೆ ಎಂದ. ನನಗೆ ಫಾರ್ಮಲ್ಸ್ ಹಾಕ್ಕೊಂಡು ನೀಟಾಗಿ ಡ್ರೆಸ್ ಮಾಡಿಕೊಂಡಿದ್ದು ನನಗೆ ಇಷ್ಟ ಆಯಿತು ಎಂದೆ. ಪ್ರೀತಮ್ಗೂ ಇದು ಗೊತ್ತಿತ್ತು, ಬೇಕಂತಲೇ ಗೆಸ್ ಮಾಡಿದೆ ಎಂದಿದ್ದ. ಇಬ್ಬರು ಪರಿಚಯ ಸ್ನೇಹಕ್ಕೂ ಮೀರಿದ್ದೊಂದು ಭಾವನೆಯಲ್ಲಿದ್ದರು. ಏನ್ ಸಾಹೇಬ್ರೆ, ನಾಳೆ ಡ್ಯೂಟಿ ಇಲ್ವಾ? ನನಗೆ ಶಾಲೆ ಇದೆ, ಲೇಟ್ ಆಯಿತು, 11 ಗಂಟೆಯಾಯಿತು, ನಾಳೆ ಮಾತಾಡೋಣ, ಗುಡ್ ನೈಟ್ ಹೇಳಿ ಫೋನ್ ಇಟ್ಟೆ. ಹೀಗೆ ಇಬ್ಬರು ಅವರವರ ಕೆಲಸದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೋ ಒಬ್ಬರಿಗಾಗಿ ಇನ್ನೊಬ್ಬರು ಸಮಯ ಮೀಸಲಿಡುತ್ತಿದ್ದರು. ಇಬ್ಬರಲ್ಲಿಯೂ ಸ್ನೇಹಕ್ಕೆ ಮೀರಿದ ಭಾವನೆ ಮನದಲ್ಲಿತ್ತು. ಇತ್ತ ಪಲ್ಲವಿಳ ವರ್ತನೆ ಕೀರ್ತಿ ಮತ್ತು ಉದಯ್ಗೆ ವಿಚಿತ್ರ ಎನಿಸಿತು. ಯಾವಾಗಲೂ ತನ್ನದೇ ಪ್ರಪಂಚದಲ್ಲಿರುತ್ತಾಳೆ. ಮೊದಲಿನ ಹಾಗೆ ಮಾತನಾಡುತ್ತಿಲ್ಲ, ನಮ್ಮ ಜೊತೆ ಬೆರೆಯುತ್ತಿಲ್ಲ ಎನಿಸಿತು ಅವರಿಗೆ. ಆದರೂ ಅವರೇನು ಪಲ್ಲವಿಗೆ ಕೇಳಲಿಲ್ಲ. ಕೀರ್ತಿ ಒಂದು ದಿನ ಪಲ್ಲವಿ, ನೀನು ಫ್ರೀ ಇದ್ದೀಯಾ, ಇವತ್ತು ನಾನು ಮಾತಾಡಬೇಕು ಎಂದಾಗ, ಏನು ನೀನು ಹಾಗೆ ಕೇಳ್ತಿದ್ಯಾ? ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಪರ್ಮಿಷನ್ ಕೇಳ್ತಿದ್ಯಾ ಎಂದಾಗ, ಹೋ ನೆನ್ಪಿದ್ಯಾ ಪಲ್ಲವಿ, ನಿನಗೆ ನಾನು ನಿನ್ನ ಫ್ರೆಂಡ್ ಅಂತ ಎಂದು ಕೊಂಕಾಡಿದಳು ಕೀರ್ತಿ. ಅವಳ ಮಾತು ನನಗೆ ನೋವು ಮಾಡಿತ್ತು. ಮನೆಗೆ ಬಾ ಮಾತಾಡೋಣ ಎಂದು ಶಾಲೆಯಿಂದ ಮನೆಗೆ ಹೊರಟೆ. ಪ್ರೀತಮ್ನ ಗುಂಗಲ್ಲಿದ್ದ ನನಗೆ ಸ್ನೇಹಿತರಿಂದ ದೂರ ಉಳಿದಿದ್ದು ಮನವರಿಕೆಯಾಯಿತು. ಅಯ್ಯೋ, ನನ್ನಿಂದ ಅವರಿಗೆ ನೋವಾಗಿರಬಹುದು. ನಾಳೆ ಎಲ್ಲವನ್ನೂ ಮಾತಾಡೋಣ ಎಂದು ಮನೆಗೆ ಬಂದು ಕೆಲಸ ಮುಗಿಸಿ ಕಾದಂಬರಿಯನ್ನು ಓದುತ್ತಾ ಕುಳಿತಿದ್ದೆ. ನನಗಿದ್ದ ಹವ್ಯಾಸ ಪುಸ್ತಕ ಓದೋದು. ಅದರಲ್ಲೂ ಕಾದಂಬರಿ ಓದೋದೆಂದರೆ ಇನ್ನೂ ಇಷ್ಟ. ನೋವಾದರೆ ಯಾರಲ್ಲೂ ಹೇಳದೆ ಒಳ್ಳೆಯ ಕಾದಂಬರಿ ಓದಿ ಮರೆಯುತ್ತಿದ್ದೆ. ಅಮ್ಮ ಜೋರಾಗಿ, ಕೀರ್ತಿ ಬಂದಿದ್ದಾಳೆ ನೋಡೆ ಎಂದಾಗ ನಾ ಅವಳನ್ನು ನನ್ನ ರೂಮ್ಗೆ ಕರೆದುಕೊಂಡು ಬಂದೆ. ಕೂರು, ತಿನ್ನೋಕ್ಕೇನಾದರೂ ತರ್ತೀನಿ ಎಂದಾಗ, ನನಗೇನು ಬೇಡ, ನೀನಿಲ್ಲಿ ಬಾ ಎಂದು ತನ್ನ ಪಕ್ಕ ಕೂರಲು ಹೇಳಿದಳು ಕೀರ್ತಿ. ಹೇಳು, ಯಾಕೆಷ್ಟು ಮಂಕಾಗಿದ್ದೀಯಾ, ಏನಾಯ್ತು ಎಂದಾಗ ನನ್ನನ್ನು ತಬ್ಬಿಕೊಂಡು ಅಳತೊಡಗಿದಳು. ಏನಾಯ್ತೆ, ಯಾಕೆ ಅಳ್ತಿದೀಯಾ? ಯಾರಾದರೂ ಏನಾದರೂ ಬೈದ್ರಾ? ನಾನೆಷ್ಟು ಕೇಳಿದರೂ ಕೀರ್ತಿಳ ಉತ್ತರ ಕಣ್ಣೀರಾಗಿತ್ತು. ಸ್ವಲ್ಪ ಸಮಾಧಾನ ಪಡಿಸಿದ ನಂತರ, ಪಲ್ಲವಿ, ನೀನು ತುಂಬ ಬದಲಾಗಿದ್ದೀಯಾ. ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದ ನೀನು ಏನನ್ನೂ ಹೇಳುತ್ತಿಲ್ಲ. ನಾವೇನಾದರೂ ಕೇಳಿದ್ರೋ ಏನಿಲ್ಲ ಅಂತ
ಮಾತನ್ನ ತಳ್ಳಿ ಹಾಕ್ತೀಯಾ? ಎಲ್ಲ ನಮ್ಮಲ್ಲಿ ಹೇಳಬೇಕೆಂದಿಲ್ಲ, ಆದರೂ ಎಂದು ಮಾತು ನಿಲ್ಲಿಸಿದಳು ಕೀರ್ತಿ. ಹಾಗೇನಿಲ್ಲ ಕಣೆ, ನಿಮ್ಮಲ್ಲಿ ಮಾತ್ರ ನನ್ನ ಗೊಂದಲಗಳನ್ನು ಹೇಳಿಕೊಳ್ಳಲು ಸಾಧ್ಯ. ನನಗೇನಾಗುತ್ತಿದೆ ಎಂದು ನನಗೇ ತಿಳಿಯದಿದ್ದಾಗ ನಿಮಗೆ ನಾನೇನು ಹೇಳಲಿ? ನಾನು ಪ್ರೀತಮ್ನನ್ನು ಇಷ್ಟಪಡ್ತಿದ್ದೀನಿ ಅನಿಸ್ತಿದೆ. ನನ್ನಲ್ಲಿರುವ ಅವನ ಮೇಲಿನ ಭಾವನೆ ಸ್ನೇಹಕ್ಕೂ ಮೀರಿದ್ದು. ಅವನಿಲ್ಲದೆ ಒಂದು ನಿಮಿಷವೂ ಕಳೆಯಲು ಕಷ್ಟ ಅನಿಸ್ತಿದೆ ಎಂದಾಗ ಕೀರ್ತಿ, ಇದೆಲ್ಲ ನನಗೆ ಗೊತ್ತು ಕಣೆ ಎಂದಳು. ನಿನಗೇಗೆ? ಯಾವಾಗ? ಎಂದೆ. ನಿನ್ನ ಕಣ್ಣೆ, ನೀನೆಷ್ಟು ಅವನನ್ನ ಇಷ್ಟಪಡ್ತೀಯಾ, ಅಲ್ಲ ಪ್ರೀತಿಸ್ತೀಯಾ ಅಂತ ಹೇಳ್ತಿವೆ. ಇದು ಉದಯ್ಗೂ ಗೊತ್ತು ಎಂದಳು ಕೀರ್ತಿ. ನೀನಾಗೆ ಹೇಳೋವರೆಗೆ ನಿನ್ನಲ್ಲಿ ಏನನ್ನೂ ಕೇಳುವುದು ಬೇಡ ಎಂದು ನಾವಂದುಕೊಂಡಿದ್ವಿ. ಯಾವಾಗ ಹೇಳ್ತೀಯೇ? ಬೇಗ ಹೇಳ್ಬಿಡು ಎಂದಳು. ಬೇಗನೆ ಹೇಳ್ತೀನಿ ಅಂದಾಗ, ಏನೇ ಅವನನ್ನ ನೆನಪಿಸಿಕೊಂಡ್ರೆ ನಿನ್ನ ಮುಖ ಎಷ್ಟು ಕೆಂಪಾಗಿರೋದು? ಅವನ್ ನೋಡಬೇಕು ಹಾಗಿದೆ ನಿಂಗೆ ಎಂದು ರೇಗಿಸಿದಳು. ಸರಿ ಆಗ್ಬಿಡು, ನೀನೇಕೆ ಅಷ್ಟೊಂದು ಹತ್ತಿದ್ದು? ಏನಾಯ್ತು ಎಂದಾಗ, ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಎಂದಳು. ಯಾರೇ ಹುಡುಗ? ಯಾವೂರಿನ ರಾಜಕುಮಾರ ಎಂದು ನಾ ರೇಗಿಸಿದೆ. ಸುಮ್ನಿರೆ, ನನಗಿಲ್ಲಿ ಪ್ರಾಣ ಹೋಗ್ತಿದೆ, ನಿನಗೆ ತಮಾಷೆನಾ ಅಂದ್ಲು. ಸಾರಿ ಹೇಳು, ನಾನು ರೇಗ್ಸಲ್ಲ ಆಯ್ತಾ? ಅತ್ತೆ ಮಗ ಸುಭಾಷ್ ಕಣೆ. ಅವನು ಸೋಮಾರಿ, ಯಾವ ಕೆಲಸನೂ ಮಾಡಲ್ಲ, ಹೆಚ್ಚಾಗಿ ಓದ್ಕೊಂಡಿಲ್ಲ. ಅಜ್ಜಿ ತುಂಬ ಸೀರಿಯಸ್ ಇದ್ದಾರೆ. ಸಾಯುವ ಮುಂಚೆ ಸುಭಾಷ್ನ ಮದುವೆ ನೋಡುವ ಆಸೆಯಂತೆ. ಅದಕ್ಕೆ ಅತ್ತೆ ಮಾವ ಬಂದಿದ್ರು ನನ್ನ ಸುಭಾಷ್ಗೆ ಕೊಡಿ ಎಂದು ಕೇಳೋಕೆ. ಅಂಕಲ್ ಏನು ಹೇಳಿದ್ರು ಎಂದೆ. ಆದರೆ ಅವರು ನನ್ನನ್ನು ಯಾರೋ ಒಂದು ಮಾತು ಕೇಳಿಲ್ಲ. ಅಮ್ಮಂಗೆ ಇಷ್ಟ ಇಲ್ಲ, ಆದರೆ ಅಪ್ಪ ತನ್ನ ಅಕ್ಕನ ಮಾತು ತಿರಸ್ಕರಿಸಲ್ಲ. ಅದೇ ನನಗೆ ಯೋಚನೆ ಆಗಿದೆ ಪಲ್ಲವಿ ಎಂದಳು. ಆಂಟಿಗೆ ಹೇಳ್ಬಿಡು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಹಾಗೆ ಉದಯ್ ವಿಚಾರನೋ ಮನೆಯಲ್ಲಿ ಹೇಳೋ ಟೈಮ್ ಬಂದಿದೆ ಅನ್ಸುತ್ತೆ ಕೀರ್ತಿ. ಯೋಚನೆ ಮಾಡಿ ಹೇಳು ಎಂದು ಕಣ್ಣೊಡೆದೆ. ಏನೇ ಹೇಳ್ತಿದೀಯ ಪಲ್ಲವಿ? ನೀನು ಉದಯ್ ವಿಚಾರನ? ಏನು ವಿಚಾರ? ಯಾವ ವಿಚಾರ ಎಂದಳು ಕೀರ್ತಿ ತಡವರಿಸುತ್ತಾ. ಅಲ್ವೇ, ನನ್ನ ಪ್ರೀತಿ ನನ್ನ ಕಣ್ಣಲ್ಲಿ ನಿನಗೆ ಕಾಣಿಸ್ತು. ಹಾಗೆ ನೀನು ಉದಯ್ನ ಇಷ್ಟಪಡ್ತಿರುವ ವಿಚಾರ ನನಗೆ ಮೊದಲಿನಿಂದಲೇ ಗೊತ್ತಿದೆ. ಪಾಪ ಆ ದಡ್ಡನಿಗೆ ಗೊತ್ತಿಲ್ಲ ಎಂದೆ. ನೀನು ಅವನೊಂದಿಗೆ ಇದ್ದಾಗ ಎಷ್ಟು ಖುಷಿಯಾಗಿರ್ತೀಯ ಗೊತ್ತಾ? ಆ ಖುಷಿ ನಿನಗೆ ಜೀವನ ಪೂರ್ತಿ ಸಿಗಬೇಕು ಕಣೆ. ಬೇಗ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ಹೇಗಿದ್ರು ಉದಯ್ ನಿಮ್ಮ ಸಂಬಂಧಿಕರೇ ಆದ್ದರಿಂದ ಏನೂ ತೊಂದರೆ ಆಗೋದಿಲ್ಲ. ಮತ್ತೆ ಯಾರಾದರೂ ಉದಯ್ನ ಆರಿಸಿಕೊಂಡು ಹೋಗೋಕ್ಕೂ ಮೊದಲು ಅವನಿಗೆ ನಿನ್ನ ಪ್ರೀತಿನ ತಿಳಿಸು ಎಂದೆ. ಅದಕ್ಕವಳು ಸರಿ ಎಂದು ತಲೆಯಾಡಿಸಿದಳು. ಕೀರ್ತಿ ನಾನು ಜೊತೆಯಲ್ಲಿ ಊಟ ಮಾಡಿದೆವು. ಅವಳು ಮನೆಗೆ ಹೋದಾಗ 8:30. ಇಬ್ಬರ ಮನೆಯಲ್ಲೂ ನಮ್ಮ ಮಾತು ಹರಟೆ ಬೇಗ ಮುಗಿಯುವುದಿಲ್ಲ ಎಂದು ತಿಳಿದಿದ್ದ ಕಾರಣ ಕೀರ್ತಿಳ ತಾಯಿ, ಏನೇ ಇಷ್ಟು ಬೇಗ ನಿಮ್ಮಿಬ್ಬರ ಮಾತು ಮುಗೀತಾ? ಅದೇನು ಮಾತಾಡ್ತಿರೋ ದಿನ ಪೂರ್ತಿ? ಒಂದೇ ಶಾಲೆಯಲ್ಲಿ ಇರ್ತೀರಾ, ಆದರೂ ಅಷ್ಟು ಮಾತೇನಿರುತ್ತೆ ಎಂದರು. ಬಿಡಮ್ಮ, ಏನೂ ಇರುತ್ತೆ ನಮ್ಮದು ಎನ್ನುತ್ತಾ ತನ್ನ ರೂಮ್ ಸೇರಿದಳು. ಇತ್ತ ನಾನು ಪ್ರೀತಮ್ನೊಂದಿಗೆ ಮಾತನಾಡಬೇಕೆನಿಸಿ ಕಾಲ್ ಮಾಡಿದಾಗ ಬ್ಯುಸಿ ಬಂದಿತ್ತು. ಮತ್ತೊಮ್ಮೆ ಮಾಡಿದಾಗ ರಿಂಗ್ ಆಯಿತು, ಆದರೆ ರಿಸೀವ್ ಮಾಡಲಿಲ್ಲ. 1-2 ನಿಮಿಷವಾದ ಮೇಲೆ ಅವನೇ ಕಾಲ್ ಮಾಡಿದ. ಏನೋ ಅಷ್ಟೊಂದು ಬ್ಯುಸಿನಾ ಎಂದೆ. ಹಾ ಕಣೋ, ಡ್ಯೂಟಿಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಎಂದಷ್ಟೇ ಹೇಳಿ ಕಟ್ ಮಾಡಿದ್ದ. ಬಿಡುವಾದ ಮೇಲೆ ಅವನೇ ಮಾಡ್ತಾನೆ ಎಂದು ಅವನ ಕಾಲ್ಗಾಗಿ ಕಾಯುತ್ತಾ ನಿದ್ದೆಗೆ ಜಾರಿದ್ದೆ. ಪೊಲೀಸ್ ಕೆಲಸವೇ ಹಾಗೆ, ಯಾವಾಗ ಯಾವ ಕೆಲಸ ಬಂದೊದಗುವುದೋ ತಿಳಿಯೋದಿಲ್ಲ ಎಂದು ನಾನು ಅರಿತಿದ್ದೆ. ಮರುದಿನ ಎಂದಿನಂತೆ ಶಾಲೆಗೆ ಹೋದಾಗ ಕೀರ್ತಿ ಉದಯ್ ಮಾತಾಡ್ತಾ ಕುಳಿತಿದ್ದರು. ಅವರಿಬ್ಬರನ್ನು ನೋಡಿ ಎಷ್ಟೊಂದು ಖುಷಿಯಾಗಿದ್ದಾಳೆ. ಇಬ್ಬರು ಜೋಡಿ ಹಕ್ಕಿಯಂತೆ ಕಂಡರು ನನಗೆ. ಅವರೊಂದಿಗೆ ನಾನು ಸೇರಿಕೊಂಡೆ. ಖುಷಿ ಇತ್ತು ನಮ್ಮಲ್ಲಿ. ಆ ಖುಷಿ ಬಹಳಷ್ಟು ದಿನ ಇರಲಾಗದೆಂಬ ಊಹೆಯೂ ನಮ್ಮೂವರಲ್ಲಿ ಇರಲಿಲ್ಲ. ಅಂದು ನಮ್ಮ ಶಾಲೆ ಶಿಕ್ಷಕಿಯ ಮದುವೆ ನಿಶ್ಚಯವಾಗಿದ್ದರಿಂದ ಅವರು ಶಾಲೆ ಬಿಟ್ಟಿದ್ದರು. ಚಿಕ್ಕದಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ವಿ. HM ಸರ್, ಒಬ್ಬ ಶಿಕ್ಷಕಿಯ ಅಗತ್ಯ ಇದೆ, ನಿಮಗೆ ತಿಳಿದವರಿದ್ದರೆ ಹೇಳಿ ಎಂದರು. ನಾವೆಲ್ಲ ಸರಿ ಎಂದೆವು. ಕೀರ್ತಿಗಳ ಪರಿಚಯಸ್ಥ ಹುಡುಗಿ ಇದ್ದಾಳೆಂದು ತಿಳಿಸಿದಾಗ
ಅವರನ್ನು ನಾಳೆ ಬರಹೇಳು ಎಂದರು HM ಸರ್. ಹಾಗೆಯೇ ಆ ಹುಡುಗಿ ಬಂದಳು. ಆ ಹುಡುಗಿಯೇ ಕಾವ್ಯ. ನೋಡಲು ಮುದ್ದಾಗಿದ್ದಳು. ನಕ್ಕರೆ ಬೀಳುವ ಗುಳಿಕೆನ್ನೆ ಹುಡುಗಿ. HM ಸರ್ ಜೊತೆ ಮಾತನಾಡಿ ಡೆಮೋ ಕ್ಲಾಸ್ ಕೂಡ ಕೊಡುವಂತೆ ಹೇಳಿದರು. ಹಾಗೆಯೇ ಅವಳ ಇಂಗ್ಲಿಷ್ ಭಾಷೆ ಚೆನ್ನಾಗಿದ್ದ ಕಾರಣ ಅವಳನ್ನು ನಾಳೆಯಿಂದಲೇ ಬರ ಹೇಳಿದರು ಸರ್. ಅವಳಿಗೆ ಕೀರ್ತಿ ಸಹಾಯ ಮಾಡುತ್ತಿದ್ದಳು. ಏನೇ ತೊಂದರೆಯಾದರೂ ಕಾವ್ಯ ಬರುತ್ತಿದ್ದದ್ದೇ ಕೀರ್ತಿಳ ಬಳಿ. ಹೀಗಿರುವಾಗ ಕೀರ್ತಿಗೆ ತನ್ನ ಪರೀಕ್ಷೆ ಇದ್ದ ಕಾರಣ 1 ವಾರ ರಜೆ ಹಾಕಿದ್ದಳು. ಕೀರ್ತಿ ರಜೆಯಲ್ಲಿದ್ದರಿಂದ ಅವಳ ಕ್ಲಾಸ್ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿತ್ತು. ಅವಳು HM ಸರ್ಗೆ ಆಫೀಸ್ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದಳು. ಈಗ ಸರ್ ಆ ಕೆಲಸ ನನಗೆ ಹೇಳಿದ್ದರು. ಕಾವ್ಯಾಳಿಗೆ ಏನಾದರೂ ಸಂದೇಹವಿದ್ದರೆ ಕೇಳಲು ಕೀರ್ತಿ ಇಲ್ಲ. ನಾನವಳಿಗೆ ಸಿಗುತ್ತಿರಲಿಲ್ಲ. ಕಾರಣ ಆಫೀಸ್ನ ಕೆಲಸ ಮತ್ತು ಕ್ಲಾಸ್ಗಳು. ಅವಳು ಸಂಕೋಚದಿಂದಲೇ ಉದಯ್ನಲ್ಲಿ ಕೇಳಲು ಆರಂಭಿಸಿದಳು. 2 ದಿನದಲ್ಲಿ ಉದಯ್ನೊಂದಿಗೆ ಕ್ಲೋಸ್ ಆಗಿದ್ದಳು. ನನಗೆ ಹೆಚ್ಚೇನೂ ಮಾತನಾಡಲು ಬಿಡುವಿರದ ಕಾರಣ ಉದಯ್ ಕಾವ್ಯಾಳೊಂದಿಗೆ ಅತಿ ಹೆಚ್ಚು ಮಾತನಾಡುತ್ತಿದ್ದ. ಕಾವ್ಯ ಇಂಚು ಇಂಚಾಗಿ ಕೀರ್ತಿಳ ಸ್ಥಾನವನ್ನು ಆವರಿಸಿದ್ದಳು. ಕೇವಲ 1 ವಾರಕ್ಕೆ ನಾನು ಕೀರ್ತಿಯಳಷ್ಟೇ ಕಾವ್ಯ ಕೂಡ ಹತ್ತಿರವಾಗಿದ್ದಳು ಉದಯ್ಗೆ. ಕೀರ್ತಿ ಪರೀಕ್ಷೆ ಮುಗಿಸಿ ಶಾಲೆಗೆ ಬಂದಾಗ ಕಾವ್ಯಾಳ ಮಾತು ಮತ್ತು ಅವನೊಂದಿಗೆ ಇವಳ ಸಲಿಗೆ ನೋಡಿ ಆಶ್ಚರ್ಯವಾಗಿತ್ತು. ಕಾವ್ಯ ಬೇಕಂತಲೇ ಉದಯ್ನೊಂದಿಗೆ ಸಲಿಗೆಯಿಂದ ವರ್ತಿಸುತ್ತಿದ್ದಳು. ಕಾವ್ಯ ಸ್ವಾರ್ಥಿ. ಅವಳೊಂದಿಗೆ ಮಾತ್ರ ಉದಯ್ ಮಾತನಾಡಬೇಕು. ಯಾವಾಗಲೂ ಅವಳನ್ನು ಹೊಗಳುತ್ತಿರಬೇಕು. ನಮ್ಮಿಬ್ಬರೊಂದಿಗೆ ಮಾತನಾಡಿದರೆ ಸಹಿಸುತ್ತಿರಲಿಲ್ಲ ಕಾವ್ಯ. ಅವಳ ಈ ವರ್ತನೆಯಿಂದ ಕೀರ್ತಿ ಮತ್ತು ಉದಯ್ ನಡುವೆ ಜಗಳವೂ ನಡೆದಿತ್ತು. ಎಲ್ಲಿ ಉದಯ್ ದೂರವಾಗುತ್ತಾನೋ ಎಂಬ ಭಯ ಹುಟ್ಟು ಹಾಕಿದ್ದಳು ಕಾವ್ಯ. ಶಾಲೆಯಲ್ಲಿ ನಡೆಯುತ್ತಿದ್ದ ಅದೆಷ್ಟೋ ವಿಚಾರಗಳು ಕೀರ್ತಿ ಹೇಳುವವರಿಗೂ ನನಗೆ ಗೊತ್ತಾಗುತ್ತಿರಲಿಲ್ಲ. ಏಕೆಂದರೆ ನಾನಾಯಿತು, ನನ್ನ ಕೆಲಸವಾಯಿತು ಎಂದು ನನ್ನ ಪಾಡಿಗೆ ನಾನಿರುತ್ತಿದ್ದೆ. ಸಮಯ ಸಿಕ್ಕಾಗ ಕೀರ್ತಿ ಉದಯ್ನೊಂದಿಗೆ ಮಾತು. ಇಷ್ಟು ಬಿಟ್ಟು ನನಗೇನೂ ತಿಳಿಯುತ್ತಿರಲಿಲ್ಲ. ಇತ್ತೀಚೆಗೆ ಪ್ರೀತಂನ ವಿನಃ ಇದ್ಯಾವುದರಲ್ಲೂ ಆಸಕ್ತಿಯೂ ಇರಲಿಲ್ಲ. ಅಂದು ಕೀರ್ತಿಳ ಬಗ್ಗೆ ಮಾತನಾಡುತ್ತಿರುವಾಗ ಪ್ರೀತಂ ಅವಳನ್ನು ನನಗೂ ಪರಿಚಯ ಮಾಡಿಕೊಡು ಎಂದು ಕೇಳಿದ. ಸರಿ, ನಾಳೆಯೇ ಅವಳಿಂದ ನಿನಗೆ ಕರೆ ಮಾಡಿಸುತ್ತೇನೆ ಎಂದಿದ್ದಳು. ಅದರಂತೆಯೇ ಮಧ್ಯಾಹ್ನ ಊಟದ ಸಮಯಕ್ಕೆ ನಾನವನಿಗೆ ಕರೆ ಮಾಡಿ ಮಾತನಾಡಿದೆವು. ಪ್ರೀತಂ ಕೀರ್ತಿಳಲ್ಲಿ ನಿಮ್ಮೊಂದಿಗೆ ಪರ್ಸ್ನಲ್ ಆಗಿ ಮಾತಾಡಬೇಕು. ನನಗೆ ಸಂಜೆ ಕರೆ ಮಾಡಿ ಈ ವಿಚಾರ ಪಲ್ಲವಿಗೆ ಹೇಳ್ಬೇಡಿ ಪ್ಲೀಸ್ ಎಂದಿದ್ದ. ಸರಿ, ಪಲ್ಲವಿಗೆ ಕೊಡ್ತೀನೆಂದು ನನಗೆ ಫೋನ್ ಕೊಟ್ಟಳು. ಅಲ್ಲಿಂದ ಬಂದರೂ ಕೀರ್ತಿಳ ಮನದಲ್ಲಿ ಅವನೇಕೆ ನನಗೆ ಕರೆ ಮಾಡಲು ಹೇಳಿದ, ಅದು ಪಲ್ಲವಿಗೆ ತಿಳಿಯದಂತೆ ಎಂಬ ಪ್ರಶ್ನೆ ಕಾಡಿದ್ದು. ಇತ್ತ ನಾನು ಪ್ರೀತನ್ನೊಂದಿಗೆ ಮಾತಿನಲ್ಲಿ ಮಗ್ನಳಾಗಿದ್ದೆ. ಬೆಲ್ಲಾಯ್ತು. ಸಂಜೆ ಮಾಡ್ತೀನಿ ಎಂದೇಳಿ ಫೋನ್ ಇಟ್ಟೆ. ಸಂಜೆ ಪ್ರೀತಂ ಕೀರ್ತಿಗೆ ಫೋನ್ ಮಾಡಲು ಹೇಳಿದ್ದರಿಂದ ಫೋನ್ ಮಾಡಿದ್ದಳು. ಹಲೋ ಪ್ರೀತಂ, ನಾನು ಕೀರ್ತಿ. ನೀನು ಸಂಜೆ ಕಾಲ್ ಮಾಡಲು ಹೇಳಿದ್ದು ಯಾಕೆ ಎಂದು ಒಂದೇ ಉಸಿರಿನಲ್ಲಿ ಕೇಳಿದ್ದಳು. ಅಯ್ಯೋ ತಡಿ, ಯಾಕೊಂದೇ ಸಾರಿ ಎಲ್ಲಾನು ಕೇಳ್ತಿದ್ದೀರಾ? ಸೇಮ್ ನಿಮ್ಮ ಫ್ರೆಂಡ್ ತರಾನೇ. ನೀವು ಯಾವುದಕ್ಕೂ ಸಮಾಧಾನವೇ ಇಲ್ವಲ್ಲ ಎಂದ. ಹಾಗೇನಿಲ್ಲ ಹೇಳಿ ಎಂದಳು ಕೀರ್ತಿ. ರೇ ಕೀರ್ತಿ, ಡಿಸೆಂಬರ್ 21ಕ್ಕೆ ಪಲ್ಲವಿಳ ಹುಟ್ಟುಹಬ್ಬ ಅಲ್ವಾ? ನಾನು ಅವಳಿಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಸಹಾಯ ಬೇಕು ಎಂದು ಕೇಳಿದ್ದ. ಹಾಂ ಹೌದು, ಏನು ಬೇಕಾದರೂ ಕೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು ಕೀರ್ತಿ. ಇವನು ಸಹ ಪಲ್ಲವಿಳನ್ನು ಪ್ರೀತಿಸ್ತಿದ್ದಾನೆ ಅಂತ ಅವನ ಮಾತಿನಿಂದ ತಿಳಿದುಕೊಂಡಿದ್ದಳು ಕೀರ್ತಿ. ಈ ವಿಚಾರ ಯಾವುದೋ ಪಲ್ಲವಿಳಿಗೆ ತಿಳಿಸಬೇಡಿ ಪ್ಲೀಸ್ ಎಂದಿದ್ದ ಪ್ರೀತಂ. ಸರಿ ಎಂದು ಫೋನ್ ಇಟ್ಟಳು. ಹೀಗೆ ಪ್ರೀತಂ ಪಲ್ಲವಿಳ ಇಷ್ಟಗಳ ಬಗ್ಗೆ ತಿಳಿಯಲು ಕೀರ್ತಿಗೆ ಕರೆ ಮಾಡುತ್ತಿದ್ದ. ಹೀಗೆ ಒಮ್ಮೆ ಕೀರ್ತಿಳ ಫೋನ್ನಲ್ಲಿ ಪ್ರೀತಂನ 4-5 ಬಾರಿ ಕರೆ ಮಾಡಿದ್ದನ್ನು ನೋಡಿದ್ದ ನನಗೆ, ಇವಳೇಕೆ ನನಗೆ ಒಮ್ಮೆಯೋ ಪ್ರೀತಂ ಫೋನ್ ಮಾಡಿದರ ಬಗ್ಗೆ ಹೇಳಿಲ್ಲ, ಕೇಳೋಣ ಎಂದೆನಿಸಿ ಕೀರ್ತಿಳಲ್ಲೇ ಕೇಳಿದೆ. ಅದಕ್ಕೆ ಅವಳು, ಇಲ್ಲ ಕಣೆ, ನಿನ್ನ ನಂಬರ್ ಕನೆಕ್ಟ್ ಆಗಿಲ್ವಂತೆ, ಅದಕ್ಕೆ ನನಗೆ ಮಾಡಿದ್ರು, ನಿನಗೆ ಕರೆ ಮಾಡಲು ಹೇಳು ಅಂತ. ಸಾರಿ, ನಾನೇ ಮರ್ತೋದೆ ಎಂದೇಳಿ ಸುಮ್ಮನಾದಳು ಕೀರ್ತಿ. ಇನ್ನೇನು ನನ್ನ ಹುಟ್ಟುಹಬ್ಬಕ್ಕೆ 1 ದಿನ ಬಾಕಿ ಇತ್ತು. ಇತ್ತ ಪ್ರೀತಂ ನನಗಾಗಿ ಉಡುಗೊರೆಯನ್ನೆಲ್ಲ ತಂದಿದ್ದ. ಒಂದು ಉಡುಗೊರೆ ತರುವುದು ಮಾತ್ರ ಬಾಕಿ ಇತ್ತು.
ಅದಕ್ಕೆ ಕೀರ್ತಿಳ ಸಹಾಯ ಬೇಕೆನಿಸಿ ಕರೆ ಮಾಡಿ ಬರಲು ಹೇಳಿದ. ಕೀರ್ತಿ ಅವನೊಂದಿಗೆ ಹೋದಳು. ಅವನು ಪಲ್ಲವಿಗಾಗಿ ಒಂದು ಸೀರೆ ತರಬೇಕೆಂದು ತಿಳಿಸಿದ. ಇಬ್ಬರೂ ಹೋಗಿ ಡಿಸೈನರ್ ಸೀರೆ, ಬಿಳಿ ಬಣ್ಣದ ಸೀರೆ ತಂದರು. ಕಪ್ಪು ಬಿಳಿ ಪಲ್ಲವಿಳ ಇಷ್ಟದ ಬಣ್ಣಗಳು. ನೀನು ಮೊದಲ ಸಲ ಕೊಡ್ತಿದೀಯಾ, ಬಿಳಿ ಬಣ್ಣ ತಗೋ ಎಂದ ಮಾತು ಪ್ರೀತಮ್ಗೂ ಸರಿ ಎನಿಸಿ ಬಿಳಿ ಬಣ್ಣದ ಸೀರೆ ತೆಗೆದುಕೊಂಡರು. ನಾಳೆಯ ಪ್ಲಾನ್ ಬಗ್ಗೆ ಕೀರ್ತಿಳಿಗೆ ತಿಳಿಸಿ ಅವಳನ್ನು ಕರೆತರಲು ಹೇಳಿದ ಪ್ರೀತಮ್. ಇತ್ತ ಇದ್ಯಾವುದರ ಅರಿವಿಲ್ಲದ ನಾನು ಪ್ರೀತಮ್ಗೆ ಫೋನ್ ಮಾಡಿದೆ. ಅವನು ಒಂದು ವಾರದಿಂದ ನನ್ನೊಂದಿಗೆ ಹೆಚ್ಚಾಗಿ ಮಾತನಾಡಿರಲಿಲ್ಲ. ಮಾತನಾಡಿದರೆ ಎಲ್ಲಿ ಹೇಳಿಬಿಡುತ್ತಾನೋ ಎಂದು ಚುಟುಕಾಗಿ ಮಾತನಾಡಿ ಕೆಲಸವಿದೆ ಎಂದೇಳಿ ತಪ್ಪಿಸಿಕೊಳ್ಳುತ್ತಿದ್ದ. ಪ್ರೀತಮ್ನ ಈ ರೀತಿಯ ವರ್ತನೆ ಬೇಜಾರೆನಿಸುತ್ತಿತ್ತು. ಆದರೂ ಅವನು ನನಗೇಕೆ ಸುಳ್ಳು ಹೇಳುತ್ತಾನೆ? ಕೆಲಸವಿರಬಹುದು ಎಂದು ನಾನೇ ಸುಮ್ಮನಾಗುತ್ತಿದ್ದೆ. ಅಂದು ಡಿಸೆಂಬರ್ 20. ಎಂದಿನಂತೆ ಶಾಲೆಯಿಂದ ಬಂದು ಬೇಗನೆ ಎಲ್ಲ ಕೆಲಸ ಮುಗಿಸಿ ಕಾದಂಬರಿ ಓದುತ್ತಾ ಕುಳಿತೆ. 12 ಗಂಟೆವರೆಗೂ ನಿದ್ದೆ ಮಾಡಬಾರದು. ಕಾರಣ ಪ್ರೀತಮ್ ಇಂದು 12 ಗಂಟೆಗೆ ಫೋನ್ ಮಾಡಿ ನನಗೆ ವಿಶ್ ಮಾಡಬಹುದು ಎಂದು ಅಪೇಕ್ಷಿಸಿದ್ದೆ. ಹಾಗೆ ಸಮಯ ಜಾರಿತ್ತು. ಗಂಟೆ 12ಕ್ಕೆ ಕೀರ್ತಿ, ಉದಯ್ ಮತ್ತು ನನ್ನ ಸ್ನೇಹಿತರು ಕರೆ ಮಾಡಿ ಮೆಸೇಜ್ ಕಳುಹಿಸಿದ್ದರು. ಆದರೆ ನಾನು ಪ್ರೀತಮ್ ಕರೆಗಾಗಿ ಕಾಯುತ್ತಿದ್ದೆ. ಇತ್ತ ಪ್ರೀತಮ್ಗೂ 12 ಗಂಟೆಯಿಂದ ಅದೆಷ್ಟೋ ಬಾರಿ ಕರೆ ಮಾಡಿ ಮತ್ತೆ ಬೇಡವೆನಿಸಿ ಕಾಲ್ ಕಟ್ ಮಾಡಿದ್ದ. ಬೇಡ, ಕಾಲ್ ಮಾಡಿದರೆ ಸರ್ಪ್ರೈಸ್ ಪ್ಲಾನ್ ಹಾಳಾಗುತ್ತೆ ಎಂದುಕೊಂಡು ಮಲಗಿದ. ಇತ್ತ ನಾನು ಇವನು ಮರೆತಿರಬಹುದು ಅಥವಾ ಕಾಲ್ ಮಾಡಲು ಆಗುತ್ತಿಲ್ಲವೇನೋ ಎಂದುಕೊಂಡು ಮಲಗಿದೆ. ಬೆಳಗ್ಗೆ ಅಮ್ಮ ಬೇಗ ಎಬ್ಬಿಸಿ ಎಣ್ಣೆ ಸ್ನಾನ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಿನಲ್ಲಿ ಪೂಜೆ, ಅನ್ನದಾನ ಮಾಡಿಸುತ್ತಿದ್ದರು. ಹೀಗೆ ನನ್ನ ಪ್ರತಿ ವರ್ಷದ ಹುಟ್ಟುಹಬ್ಬ ನಡೆಯುತ್ತಿತ್ತು. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಖುಷಿಯಿಂದಲೇ ಇದ್ದೆ. ಈ ವರ್ಷ ನನ್ನ ಬಾಳಲ್ಲಿ ಪ್ರೀತಮ್ ಇದ್ದಾನೆ. ಅವನನ್ನು ನನ್ನ ಕೊನೆ ಉಸಿರಿನವರೆಗೂ ನನ್ನೊಂದಿಗೆ ಇರುವಂತೆ ಬೇಡಿದ್ದೆ ದೇವರಲ್ಲಿ. ಹಾಗೆಯೇ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಏನೇ ಕೇಳಿದರೂ ಅಪ್ಪಾಜಿ ಇಲ್ಲ ಎನ್ನುತ್ತಿರಲಿಲ್ಲ. ಈ ವರ್ಷ ನಿನಗೆ ಏನು ಬೇಕು ಎಂದು ಅಪ್ಪಾಜಿ ಕೇಳಿದಾಗ ಹೀಗೇನು ಬೇಡ, ಇಷ್ಟರಲ್ಲಿ ಕೇಳ್ತೀನಿ, ಇಲ್ಲ ಆಗಲ್ಲ ಅನ್ನಬಾರ್ದು ಎಂದೆ. ನನ್ನ ಕೈಲಾಗೋದಾದ್ರೆ ಖಂಡಿತ ಇಲ್ಲ ಅನ್ನಲ್ಲ ಎಂದರು. ಬನ್ನಿ ಹೋಗೋಣ ಮನೆಗೆ, ನಾನು ಶಾಲೆಗೆ ಬೇರೆ ಹೋಗಬೇಕು, ಲೇಟ್ ಆಗುತ್ತೆ ಮತ್ತೆ ಎಂದು ಎಲ್ಲರೂ ಹೊರಟೆವು. ಮನೆಗೆ ಬಂದು ತಿಂಡಿ ತಿಂದು ಶಾಲೆಗೆ ಹೋದೆ. ಅಲ್ಲಿ ಎಲ್ಲರೂ ಉಡುಗೊರೆ ಕೊಟ್ಟು ವಿಶ್ ಮಾಡಿದರು. ಮಕ್ಕಳೆಲ್ಲ ಸೇರಿ HM ಸರ್ ಹತ್ತಿರ ಅನುಮತಿ ಪಡೆದು ನನಗಾಗಿ ಕೇಕ್ ತಂದು ಕಟ್ ಮಾಡಿಸಿದ್ದರು. ಅಲ್ಲಿಯವರೆಗೂ ಯಾವ ವರ್ಷವೂ ಶಾಲೆಯಲ್ಲಿ ಈ ರೀತಿ ನನ್ನ ಹುಟ್ಟುಹಬ್ಬ ಆಚರಿಸಿರಲಿಲ್ಲ. ತುಂಬ ಖುಷಿಪಟ್ಟಿದ್ದೆ. ಇದೆಲ್ಲದರ ಮಧ್ಯೆಯೂ ಪ್ರೀತಮ್ ಫೋನ್ ಮಾಡಿಲ್ಲದರ ಬಗ್ಗೆ ಆಲೋಚಿಸುತ್ತಿದ್ದದ್ದನ್ನು ಗಮನಿಸಿದ ಕೀರ್ತಿ, ಏನು ಹೀರೋಯಿನ್ನು ಕಾಲ್ ಮಾಡಿ ವಿಶ್ ಮಾಡಿಲ್ಲ ಅಂತ ಹೀರೋಯಿನ್ ಬೇಜಾರಾಗಿರೋ ಹಾಗಿದೆ ಎಂದು ರೇಗಿಸಿದ್ದಳು. ಹೇ ಹೋಗೆ, ಕೆಲಸ ನೋಡ್ಕೊ ಹೋಗು, ಕ್ಲಾಸ್ ಇಲ್ವಾ ನಿನಗೆ ಎಂದಾಗ, ಇದೆ ಹೋಗ್ತೀನಿ ಬಿಡು, ಯಾಕೆ ಗುರ್ರಂತೀಯ? ಸಂಜೆ ಬೇಗ ರೆಡಿಯಾಗಿರೋ, ಇವತ್ತಿನ ಡಿನ್ನರ್ ಪಾರ್ಟಿ ನೆನಪಿದೆ ತಾನೇ? ಸರಿ, ಬೇಜಾರೆಲ್ಲ ಬಿಟ್ಟು ನಗ್ತಾ ಇರೆ, ಬರ್ಡೇ ಗರ್ಲ್ ಎಂದೇಳಿ ಕ್ಲಾಸ್ಗೆ ಹೋದಳು. ಸಂಜೆ ಕೀರ್ತಿ ಬರುವ ದಾರಿಯನ್ನು ಕಾಯುತ್ತಾ ಕುಳಿತಿದ್ದ ನನಗೆ ಪ್ರೀತಮ್ ಯಾಕಿನ್ನೂ ಕಾಲ್ ಮಾಡಿಲ್ಲ ಎಂಬ ಯೋಚನೆ ಜೊತೆ ಸಿಟ್ಟು ಬಂದಿತ್ತು. ಅಷ್ಟರಲ್ಲಿ ಕೀರ್ತಿ ಬಂದಿದ್ದರಿಂದ ಯೋಚನೆಗಳೆಲ್ಲ ಮರೆಯಾದವು. ಕೀರ್ತಿ ಅಮ್ಮನಿಗೆ, ಆಂಟಿ ನಮಗಾಗಿ ಕಾಯಬೇಡಿ, ನಾವು ಲೇಟಾಗಿ ಬರುತ್ತೇವೆ ಎಂದಾಗ, ಹುಷಾರ್ ಕಣೆ, ಬೇಗ ಬನ್ನಿ ಎಂದರು ಅಮ್ಮ. ಹಾ ಸರಿ ಎಂದು ಕೀರ್ತಿಳ ಬೈಕ್ನಲ್ಲಿ ಹೋದೆವು. ತಾವು ಹೋಗಬೇಕಾಗಿದ್ದ ಹೋಟೆಲ್ಗೆ ಹೋಗದೆ ಬೇರೆ ದಾರಿಯಲ್ಲಿ ಹೋಗುತ್ತಿರುವುದನ್ನು ಗಮನಿಸಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದೆಯೇ? ನಾವು ಹೋಗಬೇಕಾಗಿರೋದು ಹೋಟೆಲ್ ತೇಜಸ್ವಿನಿ ತಾನೇ? ಮತ್ತೆ ನೀನು ಯಾವುದೋ ಬೇರೆ ದಾರಿಯಲ್ಲಿ ಬಂದಿದ್ದೀಯಾ? ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ಹಿಂದೆ. ಇಲ್ಲೇ ನನಗೆ ಸ್ವಲ್ಪ ಕೆಲಸ ಇದೆ ಅಷ್ಟೇ, ನೀನು ಸುಮ್ಮನಿರು, ನನಗೆ ಡ್ರೈವ್ ಮಾಡೋಕ್ಕೆ ಬಿಡು ಹಿಂದೇಳಿ ಕೆಲ ನಿಮಿಷಗಳಲ್ಲಿ ಹಂಸ ಗಾರ್ಡನ್ ರೆಸ್ಟೋರೆಂಟಿಗೆ ಕರೆತಂದೆಳು. ಇಲ್ಲಿಗೆ ಯಾಕೆ ಬಂದ್ವಿ ನಾವು? ನಿನಗೆ ಇಲ್ಲೇನು ಕೆಲಸ? ನಾನು ಯಾವತ್ತೂ ಇಲ್ಲಿಗೆ ಬಂದಿಲ್ಲ. ಉದಯ್ ಎಲ್ಲಿ? ಪ್ರಶ್ನೆಯ ಸುರಿಮಳೆ ಸುರಿಸಿದ್ದೆ. ಅಷ್ಟರಲ್ಲಿ 2 ಕೈಗಳು ಹಿಂದೆಯಿಂದ ನನ್ನ ಕಣ್ಣನ್ನು ಮುಚ್ಚಿತು. ಆ ಸ್ಪರ್ಶ ಗುರುತಿಸುವುದರಲ್ಲಿ ನನಗೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ. ಪ್ರೀತಮ್, ಏನಿದು ಬಿಡು ಎಂದೆ. ಗೊತ್ತಾಯ್ತಾ?
ಆಗ್ಲಿ ಬಿಡು, ಆದ್ರೂ ಬಿಡಲ್ಲ. ಏನು ಮಾತಾಡ್ದೆ, ಸುಮ್ಮನೆ ಬಾ ಎಂದು ನನ್ನನ್ನ ಒಂದು ಗುಡಿಸಲಿನ ಮಾದರಿಯಂತಿದ್ದು ಅದರಲ್ಲಿ ನನಗಾಗಿ ಸಿಂಗರಿಸಿದ್ದಲ್ಲಿಗೆ ಕರೆದೊಯ್ದ. ಇದನ್ನೆಲ್ಲ ಪ್ರೇಕ್ಷೆಗಳಂತೆ ನೋಡುತ್ತಾ ಹಿಂಬಾಲಿಸಿದ್ದಳು ಕೀರ್ತಿ. ಕಣ್ಬಿಟ್ಟ ಕ್ಷಣ ನನಗೆ ಆಶ್ಚರ್ಯವಾಗಿತ್ತು. ಕಾರಣ ಆ ಟೇಬಲ್ ಪೂರ್ತಿಯಾಗಿ ಆರ್ ಶೇಪ್ ಬಲೂನ್ಸ್ನಿಂದ ತುಂಬಿತ್ತು. ಮಧ್ಯದಲ್ಲೊಂದು ಕೇಕ್. ನನಗೆ ಇಷ್ಟವಾದುದೆಲ್ಲ ಅಲ್ಲಿತ್ತು. ಅವನ ಒಂದು ಶಿಳ್ಳೆಗೆ ಲೈಟ್ಸ್ ಆಫ್ ಆಗಿತ್ತು. ಪ್ರೀತಮ್ ನನ್ನ ಕೈ ಹಿಡಿದು ಕೇಕ್ ಕಟ್ ಮಾಡಲು ಕರೆತಂದ. ನನ್ನ ಒಂದೊಂದು ಹೆಜ್ಜೆಗೂ ನನ್ನದೇ ಒಂದೊಂದು ಫೋಟೋ ಬಿತ್ತರವಾಗುತ್ತಿತ್ತು. ಅದನ್ನು ಕಂಡ ನನಗೆ ಇದೆಲ್ಲ ಕನಸೋ ನನಸೋ ಎಂಬುವುದೇ ತಿಳಿಯದಾಗಿತ್ತು. ಖುಷಿ ಮತ್ತು ನಾಚಿಕೆಯಿಂದ ನನ್ನ ಕೆನ್ನೆ ಕೆಂಪಾಗಿತ್ತು. ಅದನ್ನೆಲ್ಲ ನೋಡುತ್ತಾ ಮೈಮರೆತ ನನಗೆ ಪ್ರೀತಮ್ನ ಸ್ಪರ್ಶ ವಾಸ್ತವಕ್ಕೆ ಕರೆತಂದಿತು. ಹೊಟ್ಟೆ ಹಸಿವಾಗ್ತಿದೆ, ಬೇಗ ಕೇಕ್ ಕಟ್ ಮಾಡೆ ಎಂದಾಗ ಕೇಕ್ ಕಟ್ ಮಾಡಿದ್ದೆ. ಕೇಕ್ ಕತ್ತರಿಸುವಾಗಲೂ ಪ್ರೀತಮ್ ಬರ್ಡೇ ವಿಶ್ ಮಾಡಲಿಲ್ಲ. ನನ್ನನ್ನೇ ರೆಪ್ಪೆಯಾಡಿಸದಂತೆ ನೋಡುತ್ತಿದ್ದ. ಕೀರ್ತಿಳಿಗೆ ಇನ್ನು ನಾನು ಇಲ್ಲೇ ಇರುವುದು ಸರಿಯಲ್ಲವೆಂದು ಅಲ್ಲಿಂದ ನನಗೆ ಇಲ್ಲಿ ಒಂದು ಕೆಲಸ ಇದೆ, ಅರ್ಧ ಗಂಟೆಯಲ್ಲಿ ಬರ್ತೀನೆಂದು ನನ್ನ ನೋಡಿ ಕಣ್ಣೊಡೆದು ಆಲ್ ದ ಬೆಸ್ಟ್ ಎಂದೇಳಿ ಹೋದಳು. ನನಗೆ ಏನು ಮಾತನಾಡಬೇಕು ಎಂದು ತೋಚದೆ ಸುಮ್ಮನೆ ಇದ್ದುದನ್ನು ಕಂಡು ರಿಷಿ, ಏನು ಬರ್ಡೇ ಗರ್ಲ್ಗೆ ಮಾತು ಬರ್ತಿಲ್ವಾ ಅಥವಾ ಕೋಪನಾ ಎಂದಾಗ ಏನೂ ಕೇಳಿಸದವಳಂತೆ ಸುಮ್ಮನೆ ಕುಳಿತೆ. ಅವನು ನನ್ನನ್ನೇ ನೋಡುತ್ತಿದ್ದಾನೆಂದು ತಿಳಿದರೂ ನಾನವನೆಡೆ ನೋಡಲಿಲ್ಲ. ಪ್ರೀತಮ್ ಏನೂ ಮಾತನಾಡದಿದ್ದಾಗ ನಾನೇ ಯಾಕೆ ವಿಶ್ ಮಾಡಲ್ವಾ ನನಗೆ? ಕೇಕ್ ಕಟ್ ಮಾಡೋವಾಗಲೂ ವಿಶ್ ಮಾಡಲಿಲ್ಲ? ನಿನ್ನೆ ಕಾಲ್ ಮಾಡ್ತೀಯಾ ಅಂತ ಬೆಳಗ್ಗೆಯಿಂದ ಕಾಯ್ತಿದ್ದೆ ಗೊತ್ತಾ ಎಂದು ಹೇಳುವಾಗಲೇ ನನ್ನ ಕಣ್ಣೀರು ಜಾರಿ ಬೀಳುವಷ್ಟರಲ್ಲಿ ಅದನ್ನು ತನ್ನ ಕೈಯಲ್ಲಿ ಹಿಡಿದು, ಈ ಹನಿಗೆ ಕೊನೆ, ನನ್ನೆದುರು ಇನ್ಯಾವತ್ತೂ ಕಣ್ಣೀರು ಹರಿಸಬೇಡ ಕಣೆ ಎಂದು ನನ್ನೆದುರಿಗೆ ಬಂದು ಮಂಡಿಯೂರಿ ಕುಳಿತ. ಪ್ರೀತಮ್, ಏನಿದೆಲ್ಲ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಎದ್ದೇಳು ಎಂದು ನಾ ಹೇಳುತ್ತಿದ್ದರೂ ಕೇಳುವವನಾಗಿರಲಿಲ್ಲ. ನನ್ನೆರಡೂ ಕೈಯನ್ನು ತನ್ನ ಕೈಯಲ್ಲಿಡಿದು ನನಗಾಗಿ ತಂದ ಉಡುಗೊರೆಗಳನ್ನು ಕೊಟ್ಟ. ನನಗೆ ಇಷ್ಟವಾಗಿತ್ತು. ನನ್ನನ್ನೇ ನೋಡುತ್ತಾ ಈ ನಗು ಮುಖ ನನ್ನ ಅದೆಷ್ಟೋ ರಾತ್ರಿಯ ನಿದ್ದೆ ಕೆಡಿಸಿದೆ. ಅದೇಕೆ ನೀನಿಷ್ಟು ಇಷ್ಟವಾದೇ ಗೊತ್ತಿಲ್ಲ. ನಿನ್ನ ಇಲ್ಲದಿರುವಿಕೆ ನೆನೆದರೆ ನನ್ನೆದೆ ನಡುಗುತ್ತದೆ. ನಾನೆಷ್ಟು ನಿನ್ನ ಪ್ರೀತಿಸ್ತೀನಿ ಅಂತ ನಿನಗೆ ಹೇಳಬೇಕು ಎಂದು ಎಷ್ಟೋ ಸಲ ಪ್ರಯತ್ನಿಸಿ ಸೋತಿದ್ದೆ. ಇವತ್ತು ತುಂಬ ಧೈರ್ಯ ಮಾಡಿ ನಿನಗೆ ಹೇಳ್ತಿದ್ದೀನಿ ಪಲ್ಲವಿ. ಐ ಲವ್ ಯು ಪಲ್ಲು ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ಡೇ ಮೈ ಸ್ವೀಟ್ ಹಾರ್ಟ್ ಎಂದೇಳಿ ನನ್ನ ಕೈಗೆ ಮುತ್ತನಿಟ್ಟು, ನಾನು ನಿನಗೆ ಎಂದೋ ನನ್ನ ಹೃದಯವನ್ನು ಉಡುಗೊರೆಯಾಗಿ ನೀಡಿದ್ದೇನೆ ಎಂದು ತಂದಿದ್ದ ಉಂಗುರವನ್ನು ತೊಡಿಸಿ, ವಿಲ್ ಯು ಮ್ಯಾರಿ ಮೀ ಎಂದ ಪ್ರೀತಮ್. ಇದೆಲ್ಲ ಕನಸಿನಲ್ಲಿ ನಡೆಯುತ್ತಿದೆ ಎಂಬಂತೆ ಇತ್ತು. ನನ್ನನ್ನೊಮ್ಮೆ ಚಿವುಟುಕೊಂಡೆ. ಇಲ್ಲ, ಇದು ನಿಜ ಎಂದು ತಿಳಿದಾಗ ಪ್ರೀತಮ್ ನನ್ನು ಬಿಗಿದಪ್ಪಿ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ, ಲವ್ ಯು ಟು ಎಂದು ಜೋರಾಗಿ ಅಳುತ್ತಾ ಕುಳಿತು ಬಿಟ್ಟೆ. ಹೀಗೆ ತಾನೇ ಹೇಳಿದ್ನಲ್ಲ, ನನ್ನೆದುರು ಕಣ್ಣೀರು ಹಾಕಿದ್ರೆ ನನ್ನ ಪ್ರಾಣ ಹೋದಾಗೆ ಆಗುತ್ತೆ ಅಂತ. ಯಾಕೆ ಅಳ್ತೀಯಾ? ಏನಾಯ್ತು? ಪ್ಲೀಸ್ ಕಣೆ, ಅಳ್ಬೇಡ ಎನ್ನುತ್ತಿದ್ದ ಪ್ರೀತಮ್. ನನಗೆ ಆಗ್ತಿರೋ ಖುಷಿನ ಹೇಗೆ ತೋರಿಸಬೇಕು ಗೊತ್ತಾಗದೆ ಕಣ್ಣಿಂದ ಜಾರ್ತಿದೆ. ನಿನ್ನನ್ನು ಮೊದಲ ಸಲ ನೋಡಿದಾಗಲೇ ನನ್ನ ಹೃದಯ ನೀನು ಕತ್ತಿದ್ದೆ. ಆದರೆ ಹೇಳೋಕ್ಕಾಗಿರಲಿಲ್ಲ. ನೀನು ಹೀಗೆ ನನ್ನ ಜೊತೆ ಯಾವಾಗಲೂ ಇರಬೇಕು, ಇದೇ ನನಗೆ ನೀನು ಕೊಡೋ ಗಿಫ್ಟ್ ಎಂದಾಗ ಪ್ರೀತಮ್ ನನ್ನನ್ನು ಅಪ್ಪಿಕೊಂಡು, ನೀನು ಪರ್ಮಿಷನ್ ಕೊಟ್ರೆ ಹೀಗೆ ಇರ್ತೀನಿ ಎನ್ನುತ್ತಾ ನನಗೆ ಮುತ್ತನಿಟ್ಟಾಗ ನಾಚಿ ಕೆಂಪಾಗಿದ್ದೇನಾ. ಅಷ್ಟರಲ್ಲಿ ಕೀರ್ತಿ ನಾಟಕೀಯ ಕೆಮ್ಮು ನಮ್ಮನ್ನು ವಾಸ್ತವ ಸ್ಥಿತಿಗೆ ಕರೆತಂದಿತು. ಮೂವರು ಕುಳಿತಾಗ ಇದೆಲ್ಲ ಹೇಗೆ ಪ್ಲಾನ್ ಮಾಡಿದೆ ಎಂದಾಗ ಇದಕ್ಕೆ ಕೀರ್ತಿ ಸಹಾಯ ಮಾಡಿದ್ದಾಳೆ. ನೀನು ಇದೆಲ್ಲ ನನಗೆ ಹೇಳಲಿಲ್ಲ, ಎಲ್ಲ ಗೊತ್ತಿದ್ದರೂ ಎಂದು ಕೀರ್ತಿಳನ್ನು ಕೇಳಿದೆ. ಸರ್ಪ್ರೈಸ್ ಅಂದರೆ ಹೇಳ್ಬಿಟ್ಟು ಮಾಡ್ತಾರೇನೆ ಹುಚ್ಚಿ ಎಂದಳು. ನಿನ್ನಿಂದ ಮುಚ್ಚಿಟ್ಟಿದ್ದು ನಿನಗೆ ಖುಷಿ ಕೊಡೋಕೆ. ಕೀರ್ತಿ ಮತ್ತು ಪ್ರೀತಮ್ ಸೇರಿ ಏನೇನೆಲ್ಲ ಮಾಡಿದರು ಎಂದು ಹೇಳುತ್ತಾ ನನ್ನನ್ನು ರೇಗಿಸುತ್ತಾ ಊಟ ಮಾಡಿದೆವು. ನಾನು ಪ್ರೀತಮ್ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದನ್ನು ನೋಡಿ ಇಷ್ಟೊಂದು ಪ್ರೀತಿ ಇಬ್ಬರ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟು ದಿನ ಅದೇಗಿದ್ರಿ ಹೇಳದೆ ಎಂದು ಕೇಳಿದಳು ಕೀರ್ತಿ. ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಗೊತ್ತಿಲ್ಲ ಎಂದ್ವಿ. ಊಟ ಮುಗಿಸಿ ಮನೆಗೆ ಹೊರಟಾಗ ನನಗೆ ಪ್ರೀತಮ್ನನ್ನು ಬಿಟ್ಟು ಬರಲು ಮನಸ್ಸೇ ಬರಲಿಲ್ಲ. ಆದರೂ ಹೋಗಲೇಬೇಕೆಂದು ಹೋದೆ.
ಕೀರ್ತಿ ನನ್ನನ್ನು ಮನೆಗೆ ಬಿಟ್ಟು ಅವಳು ಹೋದಳು. ಅಮ್ಮ, ನನಗೆ ಊಟ ಬೇಡ, ನಂದು ಊಟ ಆಯಿತು, ನಾನು ಮಲಗ್ತೀನಿ ಎಂದು ರೂಮ್ ಸೇರಿದೆ. ಇಂದು ನಡೆದದ್ದು ಕನಸೆನ್ನುವಷ್ಟು ಸುಂದರವಾಗಿತ್ತು. ಮತ್ತೆ ಮತ್ತೆ ಪ್ರೀತಮ್ನ ಮಾತು, ಅವನ ಮುತ್ತು ಎಲ್ಲವೂ ನನ್ನ ಕಾಡಿದ್ದು. ಫ್ರೆಶ್ ಆಗಿ ಪ್ರೀತಮ್ಗೆ ಕರೆ ಮಾಡಿದೆ. ಅವನ ಪಾಡು ನನ್ನಂತೆಯೇ ಆಗಿತ್ತು. ಮಾತು ಅದೆಷ್ಟು ಹಾಡಿದರೂ ತೀರದು ಎನ್ನುವಂತಿತ್ತು. ಈ ಸಮಯ ಇಲ್ಲಿ ನಿಂತ್ರೆ ಚೆನ್ನಾಗಿರುತ್ತದೆ ಎನ್ನಿಸುತ್ತಿತ್ತು. ಇಬ್ಬರಲ್ಲೂ ಒಬ್ಬರನ್ನು ಒಬ್ಬರು ಬಿಟ್ಟಿರುವುದು ಕಷ್ಟವಾಗಿತ್ತು. ಅವನೊಂದಿಗೆ ಮಾತನಾಡುತ್ತಾ ನಿದ್ದೆಗೆ ಜಾರಿದ್ದೇ ತಿಳಿಯಲಿಲ್ಲ. ಅಂದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಏನೋ ಅವಸರ, ಆತಂಕ, ಗಡಿಬಿಡಿಯಿಂದ ಓಡಾಟ ಎಲ್ಲವನ್ನೂ ನೋಡಿ ನನಗೆ ಹೀನಾಗುತ್ತಿದೆ ಎಂಬುವುದೇ ತಿಳಿಯಲಿಲ್ಲ. ಅಮ್ಮ, ಬೇಗ ಸ್ನಾನ ಮಾಡಿ ನಿನಗಾಗಿ ರೇಷ್ಮೆ ಸೀರೆ ತೆಗೆದಿಟ್ಟಿದ್ದೀನಿ, ಅದನ್ನು ಹುಟ್ಕೊಂಡು ಬೇಗ ರೆಡಿಯಾಗೋ, ನಾವೆಲ್ಲ ಪೂಜೆಗೆ ಹೋಗಬೇಕೆಂದು ಹೇಳಿದರು. ಯಾವ ಪೂಜೆ? ಎಲ್ಲಿಗಮ್ಮ ಹೋಗ್ತಿದ್ದೀವಿ ಹೇಳು ಎಂದಾಗ, ದಾರಿಯಲ್ಲಿ ಎಲ್ಲ ಹೇಳ್ತೀನಿ, ಈಗ ರೆಡಿಯಾಗು ಎಂದಾಗ ನಾನು ಮರು ಮಾತನಾಡದೆ ರೆಡಿಯಾಗಿದ್ದೆ. ರೇಷ್ಮೆ ಸೀರೆಯಲ್ಲಿ ನನ್ನನ್ನು ನೋಡಿ ಅಮ್ಮ, ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆಯೇ, ನಂದೇ ದೃಷ್ಟಿಯಾಗುತ್ತೆ ಎಂದು ಕಾಡಿಗೆ ಹಚ್ಚಿ ನನ್ನ ಕೈಗೆ ಜ್ಯೂಸ್ ಕೊಟ್ಟು, ಹಾಲ್ನಲ್ಲಿರುವವರಿಗೆ ಕೊಟ್ಟು ಬಾ, ನಿನ್ನಪ್ಪನ ಸ್ನೇಹಿತರು ಬಂದಿದ್ದಾರೆ ಎಂದಾಗ ಸರಿ ಎಂದು ಜ್ಯೂಸ್ ತೆಗೆದುಕೊಂಡು ಹೋದಾಗಲೇ ತಿಳಿಯಿತು ಅಮ್ಮ ಹೇಳಿದ್ದ ಪೂಜೆ ಎಲ್ಲ ಸುಳ್ಳು, ನನ್ನನ್ನು ನೋಡಲು ಹುಡುಗನ ಕಡೆಯವರು ಬಂದಿದ್ದಾರೆ ಎಂದು. ದುಃಖ ಬಂದರೂ ಅದನ್ನು ತೋರಿಸದೆ ನಗುತ್ತಾ ಎಲ್ಲರಿಗೂ ಜ್ಯೂಸ್ ಹಂಚಿದೆ. ಅವರಾಡುತ್ತಿದ್ದ ಮಾತು, ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಯಾಂತ್ರಿಕವಾಗಿ ಉತ್ತರ ಕೊಡುತ್ತಿದ್ದೆ. ಅಲ್ಲಿನ ವಾತಾವರಣ ಉಸಿರುಗಟ್ಟಿಸುವಂತಿತ್ತು. ಯಾಕೆ ಅಪ್ಪಾಜಿ ಅಮ್ಮ ನನಗೇನು ಹೇಳಲಿಲ್ಲ? ನನ್ನ ಮೇಲೇನಾದರೂ ಅನುಮಾನನಾ? ಯಾಕೆ ಇದ್ದಕ್ಕಿದ್ದಂತೆ ಮದುವೆಯ ವಿಚಾರ ಎಂಬುದರ ಬಗ್ಗೆ ನನ್ನ ಆಲೋಚನೆಗಳಿದ್ದವು. ಅವರೆಲ್ಲ ಹೋದ ಮೇಲೆ ನನಗೇಕೆ ಇದರ ಬಗ್ಗೆ ಹೇಳಲಿಲ್ಲ ಎಂದು ಚಿಕ್ಕ ರಂಪಾಟವೇ ನಡೆದಿತ್ತು. ಇದುವರೆಗೂ ಪ್ರೀತಮ್ನ ವಿಚಾರ ಹೇಳದೆ ತಪ್ಪಾಗಿದೆ, ಇನ್ನೂ ತಡ ಮಾಡಬಾರದು ಎಂದೆನಿಸಿ ಪ್ರೀತಮ್ನೊಂದು ಮಾತು ಕೇಳಿ ಮನೆಯಲ್ಲಿ ಎಲ್ಲ ವಿಚಾರ ಹೇಳೋಣ ಎಂದುಕೊಂಡು ಪ್ರೀತಮ್ಗೆ ಕರೆ ಮಾಡಿದೆ. ಆದರೆ ಅವನ ಫೋನ್ ಸ್ವಿಚ್ ಆಫ್ ಬಂದಿತ್ತು. ಕಾಲ್ ಮೀ, ಇಟ್ಸ್ ಅರ್ಜೆಂಟ್ ಎಂದು ಮೆಸೇಜ್ ಕಳುಹಿಸಿದೆ. ಎಷ್ಟೊತ್ತುಕಾದರೂ ಅವನ ಕರೆಯಾಗಲಿ ಮೆಸೇಜ್ ಆಗಲಿ ಬರದಿರುವುದು ನನಗೆ ನಿರಾಸೆಯಾಯಿತು. ಅಂದಿನಿಂದ ಅದೇಕೋ ಪ್ರೀತಮ್ ಯಾವುದೇ ಕರೆ ಮತ್ತು ಮೆಸೇಜ್ಗಳಿಗೆ ಸ್ಪಂದಿಸುತ್ತಿರಲಿಲ್ಲ. ಇತ್ತ ನಮ್ಮ ಮನೆಯಲ್ಲಿ ಮದುವೆ ಬಗ್ಗೆ ಮಾತುಕತೆ ನಡೆಯುತ್ತಲಿತ್ತು. ಪ್ರೀತಮ್ ಯಾಕೆ ನನ್ನ ಕರೆ ಸ್ವೀಕರಿಸುತ್ತಿಲ್ಲ? ಯಾವ ಪ್ರತಿಕ್ರಿಯೆಯೂ ನೀಡದೆ ಅವನು ಯಾವತ್ತೂ ಹೀಗೆ ಮಾಡಿದವನಲ್ಲ. ಏನಾದರೂ ಸಮಸ್ಯೆಯಾಗಿರಬಹುದೇ? ಏನಾಗಿರಬಹುದು? ನೋಡೋಣ. ಅವನು ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು. ಅವನು ಮಾಡೋವರೆಗೂ ಕಾಯೋಣ. ಆದರೆ ಮನೆಯಲ್ಲಿ ಹೇಳದೇ ಇದ್ದರೆ ಸಮಸ್ಯೆಯಾಗುತ್ತದೆ ಎಂದು ಹೇಳುವ ನಿರ್ಧಾರ ಮಾಡಿದೆ. ಅಪ್ಪಾಜಿ ಅಮ್ಮ, ನೀವು ನನ್ನ ಹುಟ್ಟುಹಬ್ಬದ ಉಡುಗೊರೆಯನ್ನಾಗಿ ನಾನು ಪ್ರೀತಿಸುತ್ತಿರುವ ಪ್ರೀತಮ್ನೊಂದಿಗೆ ನನ್ನ ಮದುವೆ ಮಾಡಿ ಎಂದಾಗ ನನ್ನ ಅಪ್ಪಾಜಿ ಅಮ್ಮ ಇಬ್ಬರಿಗೂ ಸಿಡಿಲು ಬಡಿದಂತಾಗಿತ್ತು ಅವರ ಎದೆಗೆ. ಅಷ್ಟೇ ರಭಸದಿಂದ ನನ್ನ ಕೆನ್ನೆಗೆ ಏಟು ಬಿತ್ತು. ಈ ಪ್ರೀತಿ ಪ್ರೇಮ ಎಂದ್ರೆ ಸಾಯಿಸ್ಬಿಡ್ತೀನಿ ಎಂದರು ಅಪ್ಪಾಜಿ. ಸಾಯಿಸಪ್ಪ, ನೀನೇ ತಾನೇ ಸಾಯಿಸೋದು. ನಾನು ಖುಷಿಯಾಗಿ ಸಾಯ್ತೀನಿ, ಆದರೆ ಪ್ರೀತಮ್ನ ಬಿಟ್ಟು ಬೇರೆ ಯಾರನ್ನೂ ನಾ ಮದುವೆ ಆಗಲ್ಲ ಎಂದು ಅಳುತ್ತಾ ರೂಮ್ಗೆ ಹೋಗಿ ಜೋರಾಗಿ ಬಾಗಿಲು ಹಾಕಿಕೊಂಡು ಅಳುತ್ತಿದ್ದೆ. ಇತ್ತ ಅಪ್ಪಾಜಿ, ನಿನ್ ಹುಚ್ಚಾಟ ಬಿಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ನೋಡ್ತಿರೋ ಎಂದೇಳಿ ಎದ್ದು ಹೋದರು. ಮನೆಯಲ್ಲಿ ಪ್ರೀತಿಯ ವಿಚಾರ ಹೇಳಿದಾಗಲಿಂದ ಮನೆಯ ವಾತಾವರಣದಲ್ಲಿ ತುಂಬ ಬದಲಾವಣೆಯಾಗಿತ್ತು. ಒಂದೆಡೆ ಪ್ರೀತಮ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂಬ ಯಾವ ಮಾಹಿತಿಯೂ ಸಿಗುತ್ತಿಲ್ಲ. ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಇನ್ನೊಂದೆಡೆ ನನ್ನ ಎತ್ತವರಿಗೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ಪ್ರೀತಮ್ ಇದ್ದಿದ್ದರೆ ಎಲ್ಲ ಸರಿಯಾಗುತ್ತದೆ. ನನ್ನ ಎತ್ತವರನ್ನು ನಾನು ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ ಎಂದು ಅಪ್ಪಾಜಿಯ ಬಳಿ ಹೋದೆ. ಅವರ ಕಾಲಡಿ ಕುಳಿತು, ಅಪ್ಪಾಜಿ, ಪ್ರೀತಮ್ ತುಂಬ ಒಳ್ಳೆಯವನು. ಅವನು ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ನಾನೆಂದರೆ ಅವನಿಗೆ ಪ್ರಾಣ, ಅವನೆಂದರೆ ನನಗೂ. ನಿಮ್ಮ ಬಲವಂತಕ್ಕೆ ನಾನು ಮದುವೆಯಾದರೂ ಖುಷಿಯಾಗಿ ಇರಲಾರೆ. ಈ ಮದುವೆಯಲ್ಲಿ ನನ್ನ ಖುಷಿ ಇಲ್ಲ ಎಂದು ಹೇಳಿದ ಮೇಲೂ ನೀವು ಈ ಮದುವೆಯಾಗು ಎಂದರೆ ನಿಮ್ಮಿಷ್ಟ ಎಂದು ಹೇಳಿ ಜೋರಾಗಿ ಅಳುತ್ತಿದ್ದ ನನ್ನನ್ನು ತಡೆದು, ನೀನು ಖುಷಿಯಾಗಿರಬೇಕೆಂದು ಈ ಮದುವೆ ಮಾಡುತ್ತಿರುವುದು. ನೀನೇ ಖುಷಿಯಾಗಿರಲಾರೆ ಎಂದರೆ ಈ ಮದುವೆ ಬೇಡ ಪುಟ್ಟಿ. ನಿನ್ನ ಇಷ್ಟದಂತೆ ನಿನ್ನ ಮದುವೆ ನಡೆಯುತ್ತದೆ, ನೀನು ಇಷ್ಟಪಟ್ಟವರೊಂದಿಗೆ ನಡೆಯುತ್ತದೆ ಎಂದಾಗ
ನನಗೆ ಪ್ರಪಂಚವನ್ನೇ ಗೆದ್ದಷ್ಟು ಖುಷಿಯಾಗಿತ್ತು. ಅಪ್ಪಾಜಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಥ್ಯಾಂಕ್ ಯು ಅಪ್ಪಾಜಿ ಎಂದೆ. ಇದನ್ನೆಲ್ಲ ಹೇಗಾದರೂ ಪ್ರೀತಮ್ಗೆ ಹೇಳಲೇಬೇಕು ಎಂದು ಕರೆ ಮಾಡಿದಾಗ ಮತ್ತದೇ ರಾಗ. ಫೋನ್ ಸ್ವಿಚ್ ಆಫ್. ಆಗಲೇ ತಡವಾಗಿದ್ದರಿಂದ ಬೆಳಗ್ಗೆ ಮಾಡೋಣ ಎಂದು ಮಲಗಿದೆ. ಅಂದು ಅದೆಷ್ಟೋ ದಿನಗಳ ನಂತರ ನೆಮ್ಮದಿಯಿಂದ ನಿದ್ರಿಸಿದ್ದೆ. ಮರುದಿನ ಪ್ರೀತಮ್ನನ್ನು ಹುಡುಕಿಕೊಂಡು ಅವರ ಮನೆಗೆ ಹೋದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರ ಮನೆಗೆ ಬೀಗ ಹಾಕಿತ್ತು. ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ 1 ತಿಂಗಳಿಂದ ಅವರಿಲ್ಲ. ಮನೆ ಖಾಲಿ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಎಂದರು. ಏನೂ ತೋಚದಂತಾಗಿ ಅಳು ಮಾತ್ರ ನನ್ನೊಂದಿಗಿತ್ತು. ಅವನ ಆಫೀಸ್ನಲ್ಲಿ ವಿಚಾರಿಸಿದರೂ ಅಲ್ಲಿಯೂ ಪ್ರೀತಮ್ ಯಾರೊಂದಿಗೂ ಏನೂ ಹೇಳಿಲ್ಲ ಎಂದು ತಿಳಿಯಿತು. ಎಷ್ಟೇ ಪ್ರಯತ್ನಿಸಿದರೂ ಯಾವ ವಿಚಾರವೂ ತಿಳಿಯದಿದ್ದಾಗ ಭಯವಾಯಿತು. ನಡೆದದ್ದೆಲ್ಲ ಅಮ್ಮ ಅಪ್ಪಾಜಿಗೆ ಹೇಳಿದೆ. ಅವನು ನಿನ್ನ ಬಿಟ್ಟು ಹೋಗಿದ್ದಾನೆ. ನಿನ್ನನ್ನು ನಿಜವಾಗಿಯೂ ಅವನು ಪ್ರೀತಿಸಿದ್ದರೆ ಹೀಗೆ ಮಾಡುತ್ತಿರಲಿಲ್ಲ. ತಿಂಗಳುಗಳಾದರೂ ಅವನು ನಿನಗೆ ಒಂದು ಕರೆಯಾದರೂ ಮಾಡಿದ್ದಾನಾ? ನಿಮಗೆ ಹಿರಿಯರ ಮಾತು ಎಲ್ಲಿ ಅರ್ಥವಾಗುತ್ತೆ? ನಿಮ್ಮ ಹುಚ್ಚು ನಿಮಗೆ. ಈಗ ನಮ್ಮ ಮಾತು ಕೇಳು. ಆದದ್ದೆಲ್ಲ ಒಳ್ಳೆಯದೇ ಆಯಿತು. ಈಗಲಾದರೂ ಈ ಮದುವೆಗೆ ಒಪ್ಪಿಗೆ ನೀಡು ಎಂದೇಳಿ ಹೋದರು. ಇಲ್ಲ ಇಲ್ಲ, ಪ್ರೀತಮ್ ನನ್ನನ್ನು ಹೀಗೆ ನನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ನಾನವನಿಗಾಗಿ ಕಾಯುತ್ತೇನೆ. ಯಾವುದೋ ಕೆಟ್ಟ ಪರಿಸ್ಥಿತಿಯಲ್ಲಿರಬಹುದು. ಅವನು ಎಂದು ಗೋಗರೆದರೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅವರು. ಎಷ್ಟು ಕಾಡಿ ಬೇಡಿದರೂ ನನ್ನ ಮಾತು ಯಾರಿಗೂ ಅರ್ಥವಾಗಲೇ ಇಲ್ಲ. ನಿನ್ನ ಮಾತು ಕೇಳಿ ನಿನ್ನ ಪ್ರೀತಿಗೆ ಒಪ್ಪಿಗೆ ನೀಡಿದ್ವಿ. ಆದರೆ ಅವನು ನಿನ್ನ ಬಿಟ್ಟು ಹೀಗೆ ಹೋಗಿದ್ದರೂ ಅವನ ಪ್ರೀತಿ ನಿನ್ನ ಕಣ್ಣಿಗೆ ಮಂಗುಬೂತಿ ಎರಚಿದೆ. ನನ್ನ ಮಗಳ ಬಾಳು ಹಾಳಾಗುವುದನ್ನು ನಾನು ನೋಡಲಾರೆ. ಇನ್ನೊಂದು ಮಾತನಾಡಿದರೋ ನನ್ನ ಮೇಲಾಣೆ. ಈ ಮದುವೆಯಾಗದಿದ್ದರೆ ನಾ ಸತ್ತಂತೆ, ನಿನ್ನಿಷ್ಟ ಎಂದು ಅಮ್ಮ ನಿಷ್ಠೂರವಾಗಿ ಮಾತನಾಡಿದ್ದರು. ಕೊನೆಗೂ ಬಲವಂತವಾಗಿ ಮದುವೆಗೆ ಒಪ್ಪಿಸಿದ್ದರು. ಆದರೂ ಪ್ರೀತಮ್ ಎಲ್ಲಿದ್ದಾನೆ, ಹೇಗಿದ್ದಾನೆ? ಅವನಲ್ಲಿ ಮಾತನಾಡಬೇಕು. ಅವನು ಬಂದೇ ಬರುತ್ತಾನೆ ಎಂದು ನನ್ನ ಮನಸ್ಸು ಕಾಯುತ್ತಲೇ ಇತ್ತು. ಇತ್ತ ಮದುವೆಯ ದಿನ ನಿಶ್ಚಯ ಮಾಡಿ ಕೆಲಸಗಳೆಲ್ಲ ಶುರುವಾಗಿತ್ತು. ಲಗ್ನ ಪತ್ರಿಕೆಯು ಸಿದ್ಧಗೊಂಡಿತ್ತು. ಆ ಪತ್ರಿಕೆಯನ್ನು ಅಮ್ಮ ನನ್ನ ಕೈಗೆ ಕೊಟ್ಟಾಗ ಅದನ್ನಿಡಿದು ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಪ್ರೀತಮ್ನ ಯೋಚನೆಯಲ್ಲಿ ಮುಳುಗಿದ್ದೆ. ಚಂದ್ರನನ್ನು ನೋಡುತ್ತಾ ಹಳೆಯ ನೆನಪುಗಳಲ್ಲಿ ಮುಳುಗಿದ್ದ ನನ್ನನ್ನು ವಾಸ್ತವ ಲೋಕಕ್ಕೆ ಕರೆತಂದಿದ್ದಳು ಕೀರ್ತಿ. ಇದೆಲ್ಲದರ ಮಧ್ಯ ನನಗಾದ ಖುಷಿ ವಿಚಾರವೆಂದರೆ ಉದಯ್ ಮತ್ತು ಕೀರ್ತಿಳ ಮದುವೆಗೆ ಇಬ್ಬರ ಮನೆಯಲ್ಲೂ ಒಪ್ಪಿಗೆ ಸೂಚಿಸಿದ್ದು. ಕೇವಲ 2 ವರ್ಷದಲ್ಲಿ ಎಷ್ಟೆಲ್ಲ ನಡೆದಿದೆ ನಮ್ಮ ಜೀವನದಲ್ಲಿ. ಪ್ರೀತಮ್ನನ್ನು ನೆನೆದು ಕಣ್ಣೀರಿಟ್ಟ ನನಗೆ ಕೀರ್ತಿಳ ಬಳಿ ಸಮಾಧಾನಕ್ಕಾಡುವ ಮಾತುಗಳು ಇರಲಿಲ್ಲ. ಅತ್ತಾದರೂ ನಿನ್ನ ನೋವು ಕಡಿಮೆಯಾಗಲಿ, ಎಲ್ಲ ಕಣ್ಣೀರ ಮೂಲಕ ಅರಿಯಲಿ ಎಂದಷ್ಟೇ ಹೇಳಿದಳು ಕೀರ್ತಿ. ಮದುವೆಗೆ 1 ವಾರ ಬಾಕಿ ಇತ್ತು. ಮನೆಯಲ್ಲೆಲ್ಲ ಮದುವೆ ಸಂಭ್ರಮ ಶುರುವಾಗಿತ್ತು. ಮನೆ ತುಂಬ ನೆಂಟರು ಸ್ನೇಹಿತರು ಬಂದಿದ್ದರು. ಆದರೆ ನಾ ಯಾವುದರಲ್ಲೂ ಆಸಕ್ತಿ ತೋರದಿರುವಾಗ ಅಮ್ಮ ಕೀರ್ತಿಳನ್ನು ರೂಮ್ಗೆ ಕರೆದುಕೊಂಡು ಹೋಗಿ, ನೋಡೆ ಕೀರ್ತಿ ಅವಳನ್ನ, ಯಾವಾಗಲೂ ಅವನ ಯೋಚನೆಯಲ್ಲಿ ಮುಳುಗಿರುತ್ತಾಳೆ. ಏನನ್ನೋ ಕಳೆದುಕೊಂಡವಳಂತೆ ಅಳ್ತಿರ್ತಾಳೆ. ಮನೆ ತುಂಬ ನೆಂಟರಿದ್ದಾರೆ, ಏನೆಂದುಕೊಂಡರು? ನೀನಾದರೂ ಅವಳಿಗೆ ಲವಲವಿಕೆಯಿಂದ ಇರಲು ಹೇಳೆ. ಅವಳನ್ನು ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರುತ್ತೆ ಕಣೆ ಎಂದು ಹೇಳುತ್ತಾ ಅಳತೊಡಗಿದರು. ಕೀರ್ತಿ ಅಮ್ಮನನ್ನು ಸಮಾಧಾನ ಮಾಡಿ, ನಾನವಳಿಗೆ ಹೇಳ್ತೀನಿ, ನೀವು ನಿಮ್ಮ ಕೆಲಸ ನೋಡಿ ಎಂದು ನನ್ನಲ್ಲಿಗೆ ಬಂದು, ಯಾಕೆ, ಏನಾಗಿದೆ ನಿನಗೆ, ಹೀಗಿದ್ದೀಯಾ ಎಂದಳು. ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ ಎಂದೆ. ಅದಕ್ಕವಳು, ಎಷ್ಟು ದಿನ ಅಂತ ಹೀಗೆ ಕೊರಗ್ತಾ ಇರ್ತೀಯ? ನಿನ್ನ ಕೈಲಾದ ಪ್ರಯತ್ನವನ್ನೆಲ್ಲ ನೀ ಮಾಡಿದೆ. ಅವನು ನಾಪತ್ತೆಯಾದ. ಅವನನ್ನು ಮರೆತು ನಿನ್ನ ಎತ್ತವರಿಗಾಗಿ ನಗುತ್ತಾ ಇರು ಎಂದಳು ಕೀರ್ತಿ. ಸರಿ ಎಂದು ಏನನ್ನೂ ಮಾತನಾಡದೆ ನಗಲು ಪ್ರಯತ್ನಿಸುತ್ತಿದ್ದೆ. ಅಂದಿನಿಂದ ನಾನು ನಾಟಕದ ಖುಷಿಯನ್ನು ಹೊತ್ತಿದ್ದೆ. ಎಲ್ಲ ಶಾಸ್ತ್ರಗಳು ಆರಂಭವಾದವು. ಯಾರೂ ನನ್ನನ್ನು ಒಬ್ಬಂಟಿಯಾಗಿ ಇರಲು ಬಿಡುತ್ತಿರಲಿಲ್ಲ. ಯಾವಾಗಲೂ ನನ್ನ ಸ್ನೇಹಿತರು ನನ್ನನ್ನು ಖುಷಿಪಡಿಸಲು ಪ್ರಯತ್ನಿಸುತ್ತಿದ್ದರು. ಅವರ ಪ್ರಯತ್ನಕ್ಕೆ ಸೋಲಬಾರದೆಂದು ನಾನು ನಗುತ್ತಿದ್ದೆ. ಭಾರವಾದ ಮನಸ್ಸಿನಿಂದ ನನ್ನ ನಗು ಅಮ್ಮನಿಗೆ ನೆಮ್ಮದಿ ಕೊಟ್ಟಿತ್ತು. ಮೆಹಂದಿ ಶಾಸ್ತ್ರದಲ್ಲಿ ನನ್ನ ಸ್ನೇಹಿತರೆಲ್ಲ ಡ್ಯಾನ್ಸ್ ಮಾಡಿ ಖುಷಿಪಟ್ಟರು. ಮರುದಿನ ಮದುಮಗಳನ್ನು ಮಾಡುವ ಶಾಸ್ತ್ರವು ಚೆನ್ನಾಗಿ ನಡೆಯಿತು. ಮದುವೆಯ ಹಿಂದಿನ ದಿನ ಗಂಡಿನ ಮನೆಯವರ ದಿಬ್ಬಣ ಮದುವೆ ಛತ್ರದ ಬಾಗಿಲಿಗೆ ಬಂದಾಗ
ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸಿದರು. ಬೇಗರ ಉಪಚಾರದಲ್ಲಿ ಎಲ್ಲರೂ ನಿರತರಾಗಿದ್ದರು. ನಂತರ ಬಳೆ ಶಾಸ್ತ್ರ, ತಾಳಿ ಶಾಸ್ತ್ರ, ಅರಿಶಿನ ಶಾಸ್ತ್ರಗಳೆಲ್ಲ ಮುಗಿಸಿ ನಾನು ರೂಮ್ಗೆ ಬಂದಾಗ ನನಗೊಂದು ಆಘಾತವೇ ಎದುರಾಗಿತ್ತು. ನನ್ನ ಕಣ್ಣನ್ನೇ ನನಗೆ ನಂಬಲು ಅಸಾಧ್ಯವಾಗಿತ್ತು. ಕಾರಣ ನನ್ನ ಎದುರಿಗೆ ನಿಂತದ್ದು ಮತ್ಯಾರೂ ಅಲ್ಲ, ಪ್ರೀತಮ್. ಅಂದು ಏನನ್ನೂ ಹೇಳದೆ ನನ್ನನ್ನು ಒಂಟಿಯನ್ನಾಗಿಸಿದ ಅದೇ ಪ್ರೀತಮ್. ಅವನನ್ನ ನೋಡಿದ್ದ ತಕ್ಷಣ ಕೆನ್ನೆಗೊಂದು ಬಾರಿಸಿದೆ. ಹೇಗೆ ಹೀಗೆ ಮಾಡಿದೆ ಪ್ರೀತಮ್? ನಾನು ನಿನಗೆ ಬೇಡವಾಗಿದ್ದರೆ ಒಂದು ಮಾತು ಹೇಳಿದ್ದರೆ ಸಾಕಾಗಿತ್ತು. ಯಾಕೀಗೆ ಮಾಡಿದೆ ಎಂದು ಅವನ ಕೊರಳ ಪಟ್ಟಿ ಹಿಡಿದು ಜೋರಾಗಿ ಅಳತೊಡಗಿದೆ. ಯಾಕಳ್ತಿದ್ದೀರಾ ಎಂದ ಅವನು. ಈ ಕಣ್ಣೀರಿಗೆ ಕಾರಣ ನೀನೇ. ಅದೆಷ್ಟೋ ದಿನದಿಂದ ಈ ಕಣ್ಣೀರಿ ನನ್ನ ಜೊತೆಯಲ್ಲಿದ್ದು. ಯಾರು ನೀನು ಅತ್ತರೆ ಪ್ರಾಣ ಹೋದಂತಾಗುತ್ತೆ ಎನ್ನುತ್ತಿದ್ದರೋ ಅವನ ಹುಡುಗರೇ ಈ ಕಣ್ಣೀರು. ಇಷ್ಟು ದಿನ ಎಲ್ಲೋಗಿದ್ದೆ? ಯಾಕೀಗ ಬಂದೆ? ನಾಳೆ ನನ್ನ ಮದುವೆ, ನಿನಗೆ ತಿಳಿದಿದೆ ಅನ್ಸುತ್ತೆ. ಹೇಳು, ಯಾಕೀಗೆ ಮಾಡಿದೆ? ಯಾಕೆ ನನ್ನ ಬಿಟ್ಟು ಹೋದೆ? ಅಲ್ಲಿಯವರೆಗೂ ಅವನ ಮಾತಿಗೆ ಕಾಯುತ್ತಿದ್ದ ನನಗೆ ಅವನು ಯಾವ ಮಾತನ್ನೂ ಆಡದೆ ಸುಮ್ಮನಿದ್ದದ್ದು ಇನ್ನಷ್ಟು ಸಿಟ್ಟು ತರಿಸಿತ್ತು. ಪ್ರೀತಮ್, ನಿನ್ನನ್ನೇ ನಾ ಕೇಳ್ತಿರೋದು. ಯಾಕೆ ಬಂದೆ? ಯಾಕೆ ನನ್ನ ಬಿಟ್ಟೋದೆ? ಹೇಳು ಎಂದೆ ಸಿಟ್ಟಿನಲ್ಲಿ. ಪ್ರೀತಮ್ ಮಾತ್ರ ನನ್ನನ್ನು ಅದೇ ಮೊದಲ ಸಲ ನೋಡುತ್ತಿರುವಂತೆ ನೋಡುತ್ತಿದ್ದ. ಯಾಕೆ ನೀವು ಏನೇನೋ ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನ ನೋಡ್ತಿರೋದು ಇದೇ ಮೊದಲು. ಆದರೆ ನೀವು ನನ್ನ ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ ಮಾತಾಡ್ತಿದ್ದೀರಾ. ಯಾರು ನೀವು ಎಂದ. ಅವನ ಮಾತನ್ನು ಕೇಳಿ ನಾನೆಲ್ಲೇ ಕುಸಿದು ಬಿದ್ದೆ. ಸಿಡಿಲು ಬಡದಂತಾಯಿತು ಎದೆಗೆ. ನಾನು ಯಾರ? ನಗುತ್ತಾ, ಹೌದು, ನಾನ್ಯಾರು? ಕೇಳಬೇಕಾದ ಪ್ರಶ್ನೆಯೇ ಕೇಳಿದೆ ನೀನು. ನಿನಗೆ ನಾನು ನೆನಪಿಲ್ವಾ? ಹೌದು, ನೀವ್ಯಾರು ಅಂತ ಗೊತ್ತಿಲ್ಲ. ಇದೇ ಮೊದಲು ನೋಡ್ತಿರೋದು. ತಗೊಳ್ಳಿ, ಈ ಗಿಫ್ಟ್ ದೀಪಕ್ ನಿಮಗೆ ಕೊಡಲು ಹೇಳಿದ, ಅದಕ್ಕೆ ಬಂದೆ ಎಂದ. ದೀಪಕ್ ನಿನಗೇಗೆ ಎನ್ನುವಷ್ಟರಲ್ಲಿ ದೀಪಕ್ ನನ್ನ ಕಸಿನ್ ಬ್ರದರ್. ಬಾಯ್, ಟೇಕ್ ಕೇರ್ ಎಂದು ಹೇಳಿ ಹೊರಟೋದ ಪ್ರೀತಮ್. ನನ್ನ ಮನಸ್ಸಿನಲ್ಲಿ ಚಿಕ್ಕದೊಂದು ಸುನಾಮಿಯೇ ನಡೆದಿತ್ತು. ಅಷ್ಟರಲ್ಲಿ ಬಂದ ಕೀರ್ತಿ ನನ್ನನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ, ನಾನಲ್ಲಿ ಅಲ್ಲಿ ಎಂದು ಹೇಳುವಾಗ, ಪ್ರೀತಮ್ನ ನೋಡಿದ್ಯಾ ಎಂದೆ. ಅವಳಿಗೆ ಆಶ್ಚರ್ಯವಾಗಿತ್ತು. ಅವನಿಗೆ ಇಲ್ಲಿ? ನೀನವನೊಂದಿಗೆ ಮಾತನಾಡಿದ್ಯಾ? ಏನು ಹೇಳದ್ನೆ ಅವನು ಎಂದಳು. ಅವನಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ವಂತೆ ಕಣೆ ಎಂದು ಕೀರ್ತಿಳನ್ನು ಬಿಗಿದಪ್ಪಿ ಅಳತೊಡಗಿದಾಗ, ಕೀರ್ತಿ, ಏನು ಹೇಳ್ತಿದೀಯಾ ನೀನು ಎಂದಳು ಪ್ರಶ್ನಾರ್ಥಕವಾಗಿ. ಅವನು ನನ್ನನ್ನೇ ನೀವ್ಯಾರು, ಇದೇ ಮೊದಲು ನಿಮ್ಮನ್ನು ನೋಡ್ತಿರೋದು ಎಂದ ಕಣೆ ಎಂದೆ ನಾನು. ಅಳ್ಬೇಡ ಪ್ಲೀಸ್, ಸುಮ್ಮನಿರೋ, ನಾನೋಗಿ ಮಾತಾಡ್ತೀನಿ, ನೀನು ರೆಸ್ಟ್ ಮಾಡು ಎಂದು ಪ್ರೀತಮ್ನೊಂದಿಗೆ ಮಾತನಾಡಬೇಕೆಂದು ಪ್ರೀತಮ್ನನ್ನು ಹುಡುಕುತ್ತಿದ್ದಾಗ ಕೀರ್ತಿಳ ಕಣ್ಣಿಗೆ ಬಿದ್ದ ಪ್ರೀತಮ್. ದೀಪಕ್ನೊಂದಿಗೆ ಮಾತನಾಡುತ್ತಾ ಕುಳಿತಿದ್ದವನನ್ನು ಕರೆದಳು ಕೀರ್ತಿ. ಪ್ರೀತಮ್ರವರೇ, ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಪ್ಲೀಸ್ ನನ್ನ ಜೊತೆ ಬರ್ತೀರಾ ಎಂದಾಗ, ಯಾರೇ ನೀವು? ನೀವು ನನ್ನ ಜೊತೆ ಏನಿದೆ ಮಾತಾಡೋಕೆ ಎಂದನು ಪ್ರೀತಮ್ ಒರಟಾಗಿ. ಏನಿಲ್ಲ, ಬಂದ್ರೆ ನಿಮಗೆ ಗೊತ್ತಾಗುತ್ತೆ, ಪ್ಲೀಸ್ ಬನ್ನಿ ಎಂದು ಹೊರಗಡೆ ಕರೆದುಕೊಂಡು ಬಂದಳು ಕೀರ್ತಿ. ಮದುವೆ ಛತ್ರದಿಂದ ಹೊರಗೆ ಬಂದ ಕೀರ್ತಿ, ಪ್ರೀತಮ್ರವರೇ, ನಿಮಗೆ ಪಲ್ಲವಿ ಯಾರು ಅಂತ ಗೊತ್ತಿಲ್ವಾ ಎಂದಳು. ಅದಕ್ಕವನು, ಗೊತ್ತು, ದೀಪಕ್ ಮದುವೆಯಾಗುತ್ತಿರುವ ಹುಡುಗಿ ತಾನೇ ಎಂದಾಗ ಕೀರ್ತಿಳಿಗೆ ಸಿಟ್ಟು ಬಂದಿತ್ತು. ಅಷ್ಟರಲ್ಲಿ ದೀಪಕ್ ಪ್ರೀತಮ್ನನ್ನು ಹುಡುಕುತ್ತಾ ಬಂದ. ದೀಪಕ್ನನ್ನು ನೋಡಿ ಪ್ರೀತಮ್ ಮರು ಮಾತಾಡದೆ ಹೊರಟೋದ. ಇವರ್ಯಾಕೆ ನನಗೆ ಏನೇನೋ ಕೇಳ್ತಿದ್ದಾರೆ ಎಂದುಕೊಂಡು ಸುಮ್ಮನಾದ. ಕೀರ್ತಿ ದೀಪಕ್ರನ್ನು ತಡೆದು, ನಿಮಗೆ ಪ್ರೀತಮ್ ಹೇಗೆ ಪರಿಚಯ ಎಂದಾಗ, ಅವರು ನನ್ನ ಕಸಿನ್ ಬ್ರದರ್, ನಾವೆಲ್ಲ ಒಟ್ಟಿಗೆ ಬೆಳೆದವರು. ಅವರೀಗ ದೆಹಲಿಯಲ್ಲಿದ್ದಾರೆ. ಹಾಗೋ ಅಲ್ಲಿದ್ದಾರಲ್ಲ ತನುಜಾ, ಅವರೇ ಪ್ರೀತಮ್ನ ಅಕ್ಕ. ಮದುವೆಯಾಗಿ ದೆಹಲಿಯಲ್ಲಿದ್ದಾರೆ. ಪ್ರೀತಮ್ನು ಅವರೊಂದಿಗೆ ಇರೋದು ಎಂದು ತೋರಿಸಿದರು. ದೀಪಕ್ ಅವರನ್ನು ಯಾರೋ ಕರೆದಂತಾಗಿ ನಾನು ಹೊರಡುತ್ತೇನೆ, ಕರೆಯುತ್ತಿದ್ದಾರೆಂದು ಹೊರಟ. ಯಾಕೆ ಪ್ರೀತಮ್ ನಾವ್ಯಾರು ಎಂದು ಗೊತ್ತಿಲ್ಲದವನಂತೆ ವರ್ತಿಸುತ್ತಿದ್ದಾನೆಂದು ಹೇಗಾದರೂ ಮಾಡಿ ತಿಳಿಯಬೇಕು. ಪ್ರೀತಮ್ನ ಅಕ್ಕನ ಜೊತೆ ಈ ಬಗ್ಗೆ ವಿಚಾರಿಸಿದರೆ ಹೇಗೆ? ಹೌದು, ಅವರಲ್ಲಿ ಕೇಳೋಣ ಎಂದು ತನುಜಾಳ ಬಳಿ ಹೋದಳು ಕೀರ್ತಿ. ನಮಸ್ತೆ, ನಾನು ಕೀರ್ತಿ, ಪ್ರೀತಮ್ನ ಫ್ರೆಂಡ್. ನಾನವನನ್ನು ಈಗ ತಾನೇ ಮಾತನಾಡಿಸಿದೆ. ನಾನ್ಯಾರೆಂದು ಗೊತ್ತೇ ಇಲ್ಲ. ಇದೇ ಮೊದಲು ನಿಮ್ಮನ್ನು ನೋಡುತ್ತಿದ್ದೀನಿ ಎಂದ. ಅಪರಿಚಿತರಂತೆ ನಡೆದುಕೊಳ್ಳುತ್ತಿದ್ದಾನೆ. ಏನಾಗಿದೆ ಅವನಿಗೆ
ಯಾಕೆ ಅವನು ನಮ್ಮನ್ನು ಗುರುತಿಸುತ್ತಿಲ್ಲ? ಒಂದು ವೇಳೆ ಎಲ್ಲ ಗೊತ್ತಿದ್ದು ನಾಟಕವಾಡುತ್ತಿದ್ದಾನಾ ಎಂದಾಗ ತನುಜಾ, ಇಲ್ಲ, ಅವನೇನೂ ನಾಟಕವಾಡುತ್ತಿಲ್ಲ. ಅವನ ಬದುಕು ಅವನೊಂದಿಗೆ ನಾಟಕವಾಡಿದೆ ಎಂದರು. 1 ವರ್ಷದ ಹಿಂದೆ ಅವನು ನನ್ನನ್ನು ನೋಡಲು ದೆಹಲಿಗೆ ಬಂದಿದ್ದ. ಅಪ್ಪ ಅಮ್ಮನಿಗೆ ಅವನ ಪ್ರೀತಿ ಮಾಡ್ತಿದ್ದ ಹುಡುಗಿಯ ಬಗ್ಗೆ ಹೇಳಿ ಮದುವೆಗೂ ಒಪ್ಪಿಸಿದ್ದ. ದೆಹಲಿಗೆ ಬರುವ ವಿಚಾರವನ್ನು ಯಾರಿಗೂ ಹೇಳದೆ ಅವನು ಪ್ರೀತಿಸಿದ ಹುಡುಗಿಗೆ ಮದುವೆಯ ಬಗ್ಗೆ ತಿಳಿಸಿ ಸರ್ಪ್ರೈಸ್ ಮಾಡಬೇಕೆಂದುಕೊಂಡಿದ್ದ. ಅವಳ ಬಗ್ಗೆ ನಮಗೆಲ್ಲ ಹೇಳಿದ್ದ. ಅವಳ ಫೋಟೋವಾದರೂ ತೋರಿಸು ಎಂದು ಕಾಡಿದಾಗ, ಇರಕ್ಕ, ಅವಳನ್ನೇ ನಿನ್ನ ಮುಂದೆ ನಿಲ್ಲಿಸುತ್ತೇನೆ, ಆಗ ನೋಡುವಿಯಂತೆ ಎಂದಿದ್ದ. ಅವನ ಕಣ್ಣಲ್ಲಿದ್ದ ಪ್ರೀತಿ ನಮಗೆ ಮುಖ್ಯವಾಗಿತ್ತು. ನಿನ್ನ ಖುಷಿಯೇ ನಮ್ಮ ಖುಷಿ, ಬೇಗ ಮದುವೆ ಮಾಡಿಬಿಡೋಣ ಎಂದಿದ್ದರು ಅಪ್ಪ ಅಮ್ಮ. ಎಲ್ಲರಲ್ಲೂ ಖುಷಿ ಮನೆ ಮಾಡಿತ್ತು. ಅಕ್ಕ, ನಾನವಳಿಗೆ ದೆಹಲಿಗೆ ಬರುವ ವಿಚಾರವನ್ನು ಹೇಳಿಲ್ಲ. ಪಾಪ, ನನಗೆ ಕರೆ ಮಾಡಿರುತ್ತಾಳೆ. ನಾನವಳ ಕರೆಯನ್ನು ಕಟ್ ಮಾಡಿದ್ದೆ, ಮೆಸೇಜ್ ಕೂಡ ಮಾಡಿಲ್ಲ. ಬೇಗ ಹೋಗಿ ಅವಳಿಗೆ ಈ ವಿಚಾರ ತಿಳಿಸಿದರೆ ಖುಷಿಯಲ್ಲಿ ಕುಣಿದಾಡುತ್ತಾಳೆ ಗೊತ್ತಾ ಎಂದಿದ್ದ ಪ್ರೀತಮ್. ಆದರೆ ಅದೆಲ್ಲಿಂದ ಕಾದಿದ್ದನೋ ಜವರಾಯ ತಿಳಿಯದು. ದೆಹಲಿಯಿಂದ ಬೆಂಗಳೂರಿಗೆ ಹೋಗಲು ಸಿದ್ಧರಾಗಿ ಹೊರಟೆವು ನಾವೆಲ್ಲ. ಪ್ರೀತಮ್ ಅಪ್ಪ ಅಮ್ಮ ಒಂದು ಕಾರಲ್ಲಿ, ನಾನು ನಮ್ಮ ಯಜಮಾನರು ಒಂದು ಕಾರಲ್ಲಿ ಏರ್ಪೋರ್ಟ್ಗೆ ಹೋಗುತ್ತಿರುವಾಗ ಪ್ರೀತಮ್ ಅಪ್ಪ ಅಮ್ಮ ಇದ್ದ ಕಾರಿಗೆ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದರು. ಪ್ರೀತಮ್ನ ತಲೆಗೆ ಬಲವಾದ ಪೆಟ್ಟು ತಗುಲಿತ್ತು. ಅದೆಷ್ಟೋ ತಿಂಗಳು ಅವನು ಪ್ರಜ್ಞೆಯೇ ಇಲ್ಲದೆ ಬದುಕಿದ್ದು ಶವವಾಗಿದ್ದ. ಅವನಿಗೆ ಎಚ್ಚರವಾದಾಗಲೇ ನಮಗೆಲ್ಲ ತಿಳಿದದ್ದು. ಅವನಿಗೆ ತಲೆಗೆ ಬಲವಾದ ಪೆಟ್ಟಾದ್ದರಿಂದ ತನ್ನ ಬದುಕಿನ ಹಳೆಯ ನೆನಪುಗಳನ್ನು ಅವನು ಮರೆತಿದ್ದಾನೆ ಎಂದು ಹೇಳುತ್ತಿರುವಾಗ ತನುಜಾಳನ್ನು ನೋಡಿದ ಕೀರ್ತಿ ಅವರನ್ನು ಸಮಾಧಾನಪಡಿಸಿದರು. ಈಗಲೂ ಅವನಿಗೆ ಬಳ್ಳಾರಿ ಅವನಿದ್ದ ಊರೇ ಆದರೂ ಇದೇ ಮೊದಲು ಬಂದಂತೆ ಹೊಸದಾಗಿದೆ. ಇದ್ಯಾವುದೂ ಅವನ ಅರಿವಿನಲ್ಲಿಲ್ಲ. ಅವನಿಗೆ ಹಳೆಯ ನೆನಪುಗಳು ಬರಲಿ, ಅವನ ಪ್ರೀತಿ ಅವನಿಗೆ ಸಿಗಲೆಂದು ಮತ್ತೆ ನಾನವನನ್ನು ಇಲ್ಲಿಗೆ ಕರೆತಂದದ್ದು ಎಂದಾಗ ಕೀರ್ತಿಯ ಕಣ್ಣು ತುಂಬಿತ್ತು. ನೀವ್ಯಾರ ಮದುವೆಗೆ ಪ್ರೀತಮ್ನನ್ನ ಕರೆತಂದಿದ್ದೀರೋ ಅವಳೇ ಪ್ರೀತಮ್ ಪ್ರೀತಿಸಿದ ಹುಡುಗಿ ಎಂದಳು ಕೀರ್ತಿ. ಅಯ್ಯೋ ದೇವರೇ, ಪ್ರೀತಮ್ಗೇಕೆ ಈ ರೀತಿ ಪರೀಕ್ಷೆ? ಅಪ್ಪ ಅಮ್ಮನನ್ನ ನಮ್ಮಿಂದ ಕಿತ್ತುಕೊಂಡೆ, ಈಗ ಅವನ ಪ್ರೀತಿಯನ್ನು ಕಿತ್ತುಕೊಳ್ಳುತ್ತಿದ್ದೀಯಾ? ಆದರೆ ಅವನಿಗೆ ಅವನ ಬದುಕಿನಲ್ಲಾಗುತ್ತಿರುವುದು ತಿಳಿಯದ ಸ್ಥಿತಿಯಲ್ಲಿದ್ದಾನೆ ಎಂದು ದುಃಖಪಟ್ಟರು. ಇಲ್ಲ, ಇದನ್ನೆಲ್ಲ ಹೀಗಾದರೂ ಮಾಡಿ ತಡೆದು ಅವರಿಬ್ಬರನ್ನು ಒಂದು ಮಾಡಬೇಕು. ಕೀರ್ತಿ, ನೀವು ನನಗೆ ಸಹಾಯ ಮಾಡಬೇಕು ಎಂದರು ತನುಜಾ. ಖಂಡಿತವಾಗಿಯೂ ಮಾಡುತ್ತೇನೆ ಎಂದಳು ಕೀರ್ತಿ. ಕೀರ್ತಿ, ನಾನು ಪಲ್ಲವಿನ ನೋಡಬೇಕು ಎಂದಾಗ ಇಬ್ಬರು ನನ್ನ ರೂಮ್ಗೆ ಬಂದರು. ಪ್ರೀತಮ್ ತನುಜಾಳ ಬಗ್ಗೆ 1-2 ಬಾರಿ ಹೇಳಿದ್ದ, ಆದರೆ ಇವರೇ ಎಂದು ಗೊತ್ತಿರಲಿಲ್ಲ. ನನಗೆ ಕೀರ್ತಿ ತನುಜಾನ ಪರಿಚಯಿಸಿ, ನಾನೀಗಲೇ ಬರುತ್ತೇನೆ, ನೀವು ಮಾತನಾಡುತ್ತೀರಿ ಎಂದೇಳಿ ನಮ್ಮ ಮನೆಗೆ ಹೋದಳು. ಪ್ರೀತಮ್ ನನಗೆ ಬರೆದ ಪತ್ರ, ನನಗೆ ಕೊಟ್ಟ ಗಿಫ್ಟ್ ಎಲ್ಲವನ್ನೂ ಕೀರ್ತಿ ತಂದಳು. ಇತ್ತ ತನುಜಾ ನಡೆದದ್ದನ್ನೆಲ್ಲ ನನ್ನಲ್ಲಿ ಹೇಳಿದರು. ಎಲ್ಲವನ್ನೂ ಕೇಳಿದ ಮೇಲೆ ಇನ್ನಷ್ಟು ಕುಗ್ಗಿದ್ದೆ ನಾನು. ಪ್ರೀತಮ್ನ ಬದುಕಿನಲ್ಲಿ ಏನೆಲ್ಲ ನಡೆದಿದೆ, ಇತ್ತ ನಾನವನನ್ನು ಅದೆಷ್ಟೋ ಬಾರಿ ದೂಷಿಸಿದ್ದೆ ಎಂದು ನನ್ನನ್ನು ನಾನು ಬೈದುಕೊಂಡೆ. ಬೆಳಗಾದರೆ ಮದುವೆ, ಪ್ರೀತಿಸಿದವನು ಕಣ್ಮುಂದೆಯೇ ಇದ್ದಾನೆ, ಆದರೂ ಅವನಿಗೆ ನನ್ನ ಪ್ರೀತಿ ದೂರಾಗುತ್ತಿದೆ ಎಂಬುದು ತಿಳಿದಿಲ್ಲ. ಅಷ್ಟರಲ್ಲಿ ಬಂದ ಕೀರ್ತಿ ತನುಜಾಳ ಹತ್ತಿರ ಪ್ರೀತಮ್ನನ್ನು ಇಲ್ಲಿಗೆ ಕರೆತನ್ನಿ ಎಂದಳು. ತನುಜಾ ಪ್ರೀತಮ್ ಇಬ್ಬರು ನನ್ನ ರೂಮ್ಗೆ ಬಂದರು. ಪ್ರೀತಮ್ನ ಮುಂದೆ ಅವನು ನನಗಾಗಿ ಬರೆದ ಪತ್ರ, ಕೊಟ್ಟ ಗಿಫ್ಟ್ ಎಲ್ಲವನ್ನೂ ಅವನ ಕೈಯಲ್ಲಿಟ್ಟಾಗ ಗರಬಡಿದವರಂತೆ ನಿಂತಿದ್ದ. ಅವನಿಗೇನೂ ಅರ್ಥವಾಗದ ಸ್ಥಿತಿಯಲ್ಲಿದ್ದ. ಆ ಪತ್ರಗಳನ್ನು ಓದಿದಾಗ, ಫೋಟೋಗಳನ್ನು ನೋಡಿದಾಗ ಅವನಿಗೆ ತಲೆ ತಿರುಗಿದಂತಾಗಿತ್ತು. ತಲೆನೋವಿನಿಂದ ತಲೆ ಸುತ್ತಿದಂತಾಗಿ ಬಿದ್ದ. ಅವನ ಮುಖಕ್ಕೆ ನೀರನ್ನು ಸಿಂಪಡಿಸಿದಾಗ ಎಚ್ಚರವಾಯಿತು. ಪ್ರೀತಮ್, ನನ್ನನ್ನೊಮ್ಮೆ ನೋಡು, ಸರಿಯಾಗಿ ನಡೆದದ್ದೆಲ್ಲ ನೆನಪಿಸಿಕೋ ಎಂದಾಗ ಅವನಿಗೆ ಯಾವ ನೆನಪು ಬರಲಿಲ್ಲ. ಬದಲಾಗಿ ತಲೆನೋವಿನಿಂದ ಚೀರಾಡುತ್ತಾ ತಲೆ ಸುತ್ತಿ ಬಿದ್ದನು. ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು ಕೀರ್ತಿ ಮತ್ತು ತನುಜಾ. ನಾನು ನನ್ನ ಅಮ್ಮನಿಗೆ ಎಲ್ಲ ಹೇಳಿ ಮದುವೆಯನ್ನು ನಿಲ್ಲಿಸಲು ಹೇಳಿದಾಗ ಕೆನ್ನೆಗೊಂದು ಬಿಟ್ಟು, ಮದುವೆ ಎಂದರೆ ಹುಡುಗಾಟವಾಗಿದೆಯಾ ನಿನಗೆ? ಈ ಮದುವೆ ನಿಂತರೆ ನಾನು ಸತ್ತೋಗ್ತೀನಿ ಎಂದಳು ಅಮ್ಮ. ಆ ಕ್ಷಣ ನನ್ನಂಥ ದುರಾದೃಷ್ಟೇ ಯಾರಿಲ್ಲ ಎನಿಸಿತು.
ಏನನ್ನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಹೇಗಾದರೂ ಈ ಮದುವೆ ನಿಂತರೆ ಸಾಕು, ದೀಪಕ್ನೊಂದಿಗೆ ಮಾತನಾಡಿದರೆ ಹೇಗೆ ಎಂದು ಅವನಲ್ಲಿ ಮಾತನಾಡಬೇಕು. ಕಾಲ್ ಮಾಡೋಣವೆಂದರೆ ಅವನ ಫೋನ್ ಅವನ ಬಳಿ ಇಲ್ಲ. ಅವನ ರೂಮ್ಗೆ ಹೋಗಲು ನನಗೆ ಬಿಡುವುದಿಲ್ಲ. ಕೀರ್ತಿ ಇದ್ದರೆ ಚೆನ್ನಾಗಿರುತ್ತಿತ್ತು. ಅವಳು ಬರೋವರೆಗೂ ಕಾಯೋಣ ಎಂದು ಅವಳಿಗಾಗಿ ಕಾಯುತ್ತಾ ಕುಳಿತೆ. ಆದರೆ ಅವಳು ಆಸ್ಪತ್ರೆಯಲ್ಲಿ ಪ್ರೀತಂನೊಂದಿಗಿದ್ದಳು. ಬೆಳಗಾಗುತ್ತಲೇ ಮತ್ತೆ ಎಲ್ಲ ಶಾಸ್ತ್ರಗಳು ಶುರುವಾಗಿತ್ತು. ಅರಿಶಿನ ಶಾಸ್ತ್ರ, ಗೌರಿ ಪೂಜೆ, ಕಾಶಿ ಯಾತ್ರೆ ಎಲ್ಲ ಮುಗಿಸಿ ವಧೂವರರನ್ನು ಹಸೆಮಣೆ ಮೇಲೆ ಕರೆತರಲು ಪುರೋಹಿತರು ಸೂಚಿಸಿದರು. ಅಲ್ಲಿಗೆ ನನ್ನ ಕನಸೆಲ್ಲ ನುಚ್ಚು ನೂರಾಯಿತು. ಪ್ರೀತಂನನ್ನು ಬಿಟ್ಟು ಬದುಕುವುದು ಹೇಗೆ, ಅದು ಅವನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಎಂದು ಅಳುತ್ತಿದ್ದೆ. ದೀಪಕ್ನೊಂದಿಗೆ ಮಾತನಾಡಲು ಯಾವ ಅವಕಾಶವನ್ನು ಅಮ್ಮ ಬಿಡಲಿಲ್ಲ. ಅಷ್ಟರಲ್ಲಿ ನನ್ನನ್ನು ಹಸೆಮಣೆಗೆ ಕರೆತಂದರು. ಎಲ್ಲ ಶಾಸ್ತ್ರಗಳು ಮುಗಿದು ಪುರೋಹಿತರು ಗಟ್ಟಿ ಮೇಳ ಎಂದಾಗ ನನಗೆ ನನ್ನ ಪ್ರಾಣವೇ ಹೋದಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಅಲ್ಲಿಯವರೆಗೂ ಏನಾದರೂ ಜಾದುವಾಗಿ ಪ್ರೀತಂ ಬಂದು ಈ ಮದುವೆ ನಿಲ್ಲಿಸುತ್ತಾನೆಂದು ಭ್ರಮಿಸಿದ್ದ ನನಗೆ ಅದ್ಯಾವುದೂ ನಡೆಯಲಿಲ್ಲ ಎಂಬುದು ನೋವುಂಟು ಮಾಡಿದ್ದು. ಅಲ್ಲೇ ಪಕ್ಕದಲ್ಲಿದ್ದ ಅಮ್ಮ ಸಮಾಧಾನ ಪಡಿಸಿದಳು. ವರ ನನಗೆ ತಾಳಿಯನ್ನು ಕಟ್ಟಿಯೇ ಬಿಟ್ಟಿದ್ದ. ಪ್ರೀತಂನನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆಯುವ ಅದೃಷ್ಟ ನನಗಿಲ್ಲ ಎಂದು ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತಿರುವಾಗ ನನ್ನ ಬೆನ್ನನ್ನು ನೆವರಿಸಿದ ಸ್ಪರ್ಶವಾಯಿತು. ಆ ಸ್ಪರ್ಶ ನನಗೆ ಪರಿಚಿತವೆನಿಸಿ ಕಣ್ಣೆತ್ತಿ ನೋಡಿದಾಗ ವರ ದೀಪಕ್ನ ಜಾಗದಲ್ಲಿದ್ದದ್ದು ಪ್ರೀತಂ. ತಾಳಿ ಕಟ್ಟಿದ್ದು ಪ್ರೀತಂ. ನನಗೆ ಏನಾಗುತ್ತಿದೆ ಎಂಬುದೇ ತಿಳಿಯದಾಗಿತ್ತು. ಕನಸೇನು ಎಂದು ಚಿವಿಟು ನೋಡಿದೆ. ಕನಸಲ್ಲದಿದ್ದಾಗ ಪ್ರೀತಂನನ್ನು ಖುಷಿಯಿಂದ ಬಿಗಿದಪ್ಪಿಕೊಂಡೆ. ಹೇಗಾಯ್ತು ಇದೆಲ್ಲ? ಎಲ್ಲ ನೆನಪಾಯ್ತಾ ಎಂದೆ. ಬಿಡೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದಾಗ ಬಿಟ್ಟೆ. ಮತ್ತೆ ಎಲ್ಲ ಶಾಸ್ತ್ರಗಳನ್ನು ಮುಗಿದ ಮೇಲೆ ಕೇಳಿದೆ, ಹೇಗಿದೆಲ್ಲ ಎಂದಾಗ ಕೀರ್ತಿ ಮತ್ತೆ ತನುಜಾ ಬಂದು ಅವನಿಗೆ ರಾತ್ರಿ ಆಸ್ಪತ್ರೆಗೆ ಹೋದ ಮೇಲೆ 1-2 ಗಂಟೆಯಾದ ಮೇಲೆ ಎಚ್ಚರವಾಗಿತ್ತು. ಎಚ್ಚರವಾಗುತ್ತಲೇ ಅವನು ಕೀರ್ತಿಳನ್ನು ಗುರುತಿಸಿ ನಿನ್ನ ಬಗ್ಗೆ ಕೇಳಿದ. ನಡೆದದ್ದನ್ನೆಲ್ಲ ಹೇಳಿದಾಗ ಅಲ್ಲಿಂದ ರಾತ್ರಿಯೇ ಬಂದು ನಿನ್ನ ತಂದೆ ತಾಯಿಯನ್ನು ಒಪ್ಪಿಸಿದನು. ದೀಪಕ್ಗೆ ಪ್ರೀತಂನ ಬಗ್ಗೆ ಎಲ್ಲ ಗೊತ್ತು. ಆದ್ದರಿಂದ ಅವನೇ ಅವರ ಮನೆಯವರನ್ನೆಲ್ಲ ಈ ಮದುವೆಗೆ ಒಪ್ಪಿಸಿದ ಎಂದಳು. ಆಗ ಪ್ರೀತಂ, ನೀನೆಷ್ಟು ನೋವನುಭವಿಸುವಂತಾಯ್ತು ನನ್ನಿಂದ. ಸಾರಿ ಕಣೆ ಎಂದ. ನಾನಿನ್ನ ಮರೆತಿದ್ರು ನಿನ್ನ ಪ್ರೀತಿನ ನಾನು ಯಾವತ್ತೂ ಮರ್ತಿಲ್ಲ. ಅದೇ ಪ್ರೀತಿನೇ ನಮ್ಮಿಬ್ಬರನ್ನ ಇವತ್ತು ಸೇರಿಸ್ತು. ನಾನು ಪ್ರೀತಂನನ್ನ ಬಿಗಿದಪ್ಪಿ ಇನ್ಯಾವತ್ತೂ ನನ್ನ ಬಿಟ್ಟೋಗ್ಬೇಡ. ಮಿಸ್ ಯು, ಐ ಲವ್ ಯು ಪ್ರೀತಂ ಎಂದಾಗ ಅವನು ಹಣೆಗೆ ಮುತ್ತನಿಟ್ಟು ನನಗೂ ನಿನ್ನ ಬಿಟ್ರೆ ಪ್ರಾಣ ಹೋಗುತ್ತೆ ಎಂದು ಬಿಗಿದಪ್ಪಿಕೊಂಡ. ಪ್ರೇಮಿಗಳು ಪ್ರೀತಿನ ಮರೆತರು, ಪ್ರೀತಿ ಪ್ರೇಮಿಗಳನ್ನ ಒಂದು ಮಾಡುತ್ತದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.